ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ. ಮಂಗಳಕರ ಹೇ ಸುಂದರ ಶಿವನೇ ಭೂಮಿಗೆ ಬಂದಿಹೆಯ. ಸಂಗಮ ಯುಗದಲ್ಲಿ ಮಂದಿಯ ಬದುಕಿಗೆ ಚಂದವ ತಂದಿಹೆಯ. ಮಂಗಳಕರ ಹೇ ಸುಂದರ ಶಿವನೇ ಭೂಮಿಗೆ ಬಂದಿಹೆಯ. ಸಂಗಮ ಯುಗದಲ್ಲಿ ಮಂದಿಯ ಬದುಕಿಗೆ ಚಂದವ ತಂದಿಹೆಯ. ವಿಷಯ ವಿಕಾರದ ಸಾಗರದಿಂದ ಮೇಲಕ್ಕೆತ್ತುವೆಯ. ಅಂಧಕಾರ ಅಜ್ಞಾನವ ತೊಲಗಿಸಿ ಜ್ಞಾನವ ನೀಡುವೆಯ. ವಿಷಯ ವಿಕಾರದ ಸಾಗರದಿಂದ ಮೇಲಕ್ಕೆತ್ತುವೆಯ. ಅಂಧಕಾರ ಅಜ್ಞಾನವ ತೊಲಗಿಸಿ ಜ್ಞಾನವ ನೀಡುವೆಯ. ಮಂಗಳಕರ ಹೇ ಸುಂದರ ಶಿವನೇ ಭೂಮಿಗೆ ಬಂದಿಹೆಯ. ಸಂಗಮ ಯುಗದಲ್ಲಿ ಮಂದಿಯ ಬದುಕಿಗೆ ಚಂದವ ತಂದಿಹೆಯ. ಬ್ರಹ್ಮಕುಮಾರ ಕುಮಾರಿಯರಾಗಲು ನಮ್ಮನ್ನು ಹೊರಸುವೆಯ. ಶ್ರೀಮತ ತತ್ವದ ಸಾರವನಿತ್ತು ಶಾಂತಿಯ ನೀಡುವೆಯ. ಬ್ರಹ್ಮಕುಮಾರ ಕುಮಾರಿಯರಾಗಲು ನಮ್ಮನ್ನು ಹೊರಸುವೆಯ. ಶ್ರೀಮತ ತತ್ವದ ಸಾರವನಿತ್ತು ಶಾಂತಿಯ ನೀಡುವೆಯ. ಮಂಗಳಕರ ಹೇ ಸುಂದರ ಶಿವನೇ ಭೂಮಿಗೆ ಬಂದಿಹೆಯ. ಸಂಗಮ ಯುಗದಲ್ಲಿ ಮಂದಿಯ ಬದುಕಿಗೆ ಚಂದವ ತಂದಿಹೆಯ. ओम शांति। पिता श्री शिव बाबा याद है मुरली दिनांक 13/1/2021 बाबा ತಿಳಿಸಿದ್ದಾರೆ, मीठे बच्चे, तुम्हारे मुख से सदैव ज्ञान रत्न निकलने चाहिए. तुम्हारा मुखड़ा सदैव हर्षित रहना चाहिए. ತಿಳಿಸ್ತಾರೆ ಬಾಬಾ, ಮಧುರ ಮಕ್ಕಳೇ, ತಮ್ಮ ಮುಖದಿಂದ ಸದೈವ ಜ್ಞಾನರತ್ನಗಳೇ ಬರಬೇಕಾಗಿದೆ. ತಮ್ಮ ಮುಖ ಸದೈವ ಹರ್ಷಿತ ಇರಬೇಕಾಗಿದೆ. ಬಾಬಾ ಅಂದರೆ ನಾವು ಮಕ್ಕಳ ಮುಖದಿಂದ ಯಾವಾಗಲೂ ಸಹ ಜ್ಞಾನರತ್ನಗಳೇ ಬರಬೇಕು ಅಂತಾರೆ. ಇನ್ನು ಮುಖ ಯಾವಾಗಲೂ ಹರ್ಷಿತ ಮುಖವಾಗಿ ಇರಬೇಕು. ಯಾಕೆಂದರೆ ದೇವತೆಗಳದ್ದು ಫಸ್ಟ್ ಗುಣಲಕ್ಷಣವೇ ಹರ್ಷಿತ ಮುಖತೆ. ಅವ್ರ ಮುಖ ನೋಡಿದ ತಕ್ಷಣವೇ ಎಷ್ಟು ಹರ್ಷಿತತನ ಕಾಣಿಸ್ತದೆ. ಅದಕ್ಕೆ ಬಾಬಾ ಅಂದರೆ, ಮಕ್ಕಳೇ ನೀವು ಸಹ ಈಗ ಬ್ರಾಹ್ಮಣಿಸೋ ದೇವತಾ ಬನ್ನವಲ್ಲ. ಆದಮೇಲೆ ತಮ್ಮ ಮುಖನೂ ಸದಾ ಕಾಲಕ್ಕೂ ಹರ್ಷಿತನೇ ಇರಬೇಕು ಅಂತಾರೆ. ಪ್ರಶ್ನೆ, जिन बच्चों ने ब्राह्मण जीवन में ज्ञान की धारणा की है उनकी निशानी क्या होगी? ಯಾವ ಮಕ್ಕಳು ಬ್ರಾಹ್ಮಣ ಜೀವನದಲ್ಲಿ ಜ್ಞಾನ ಧಾರಣೆ ಮಾಡಿದ್ದಾರೆ ಅವರ ಲಕ್ಷಣಗಳು ಏನು? उत्तर, फर्स्ट पॉइंट, उनकी चलन देवताओं मिसल होगी.
ಅವರ ನಡತೆ ದೇವತೆಗಳಂತೆ ಇರುವುದು. उनमें दैवी गुणों की धारणा होगी. ಅವರಲ್ಲಿ ದೈವಿ ಗುಣಗಳ ಧಾರಣೆ ಇರುತ್ತದೆ. सेकंड पॉइंट, उन्हें ज्ञान का विचार सागर मंथन करने का अभ्यास होगा. ಅವರಿಗೆ ಜ್ಞಾನದ ವಿಚಾರ ಸಾಗರ ಮಂಥನ ಮಾಡುವ ಅಭ್ಯಾಸ ಇರುತ್ತದೆ. वे कभी असुरी बातों का अर्थात खिचड़े का मंथन नहीं करेंगे. ಅವರು ಎಂದಿಗೂ ಅಸುರಿ ಮಾತುಗಳು ಅಂದರೆ ಕೊಳಕಿನ ವಿಚಾರ ಸಾಗರ ಮಂಥನ ಮಾಡುವುದಿಲ್ಲ. थर्ड पॉइंट, उनके जीवन से गाली देना व ग्लानि करना बंद हो जाता है. ಅವ್ರ ಜೀವನದಿಂದನೇ ಗ್ಲಾನಿ ಮಾಡೋದಾಗಲಿ ಅಥವಾ ಗಾಲಿ ಬೈಗುಳ ಹೇಳೋದಾಗಲಿ ಎರಡೂ ಬಂದಾಗ್ಬಿಡ್ತದೆ. फोर्थ पॉइंट, उनका मुखड़ा सदा हर्षित रहता है. ಅವರ ಮುಖ ಸದಾ ಹರ್ಷಿತ ಇರುತ್ತದೆ. ಬ್ರಾಹ್ಮಣ ಜೀವನದಲ್ಲಿ ಜ್ಞಾನವನ್ನು ಧಾರಣೆ ಮಾಡಿಕೊಂಡಂತಹ ಮಕ್ಕಳ ಲಕ್ಷಣ ಏನೇನು ಹೇಳಿದರು ಬಾಬಾ? ಫಸ್ಟ್ ಪಾಯಿಂಟ್ ಹೇಳ್ತಾರೆ ಬಾಬಾ, ಅವರ ಚಲನೆ ದೇವತೆಗಳ ಹಾಗೆ ಇರ್ತದೆ. ಅಂದರೆ ಪ್ರತಿಯೊಂದು ಸಹ ನಡೆ, ನುಡಿ, ವ್ಯವಹಾರ, ದೃಷ್ಟಿಕೋನ ಪ್ರತಿಯೊಂದು ಸಹ ದೇವತೆಗಳ ಹಾಗೆ ಇರ್ತದೆ. ಅವರಲ್ಲಿ ದೈವಿ ಗುಣಗಳ ಧಾರಣೆ ಇರ್ತದೆ. ಸತ್ಯಯುಗದಲ್ಲಿ ಹೋದ್ಮೇಲೆ ದೈವಿ ಗುಣವುಳ್ಳಂತಹ ದೇವತೆಗಳು, ಆದರೆ ಆ ಸಂಸ್ಕಾರ ಈಗಲೇ ಸಂಗಮ ಯುಗದಲ್ಲಿನೇ ಧಾರಣೆ ಆಗಬೇಕು ತಾನೆ. ಅದಕ್ಕೋಸ್ಕರ ಹೇಳಲಾಗ್ತದೆ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು ಅಂತ. ಅಂದರೆ ಫಸ್ಟ್ ಆ ದೇವತಾ ಸಂಸ್ಕಾರಗಳು, ದೇವತಾ ಚಲನ್ ಎಲ್ಲನೂ ಈ ಸಂಗಮ ಯುಗದ ಬ್ರಾಹ್ಮಣ ಜೀವನದಲ್ಲಿ ಪ್ರಾಕ್ಟಿಕಲಲ್ಲಿ ಬರಬೇಕು, ನಮ್ಮಲ್ಲಿ ಧಾರಣೆ ಆಗಬೇಕು. ಅದಕ್ಕೆ ಬಾಬಾ ಅಂತಾರೆ ಬ್ರಾಹ್ಮಣ ಜೀವನದಲ್ಲಿ ಜ್ಞಾನದ ಧಾರಣೆ ಆಗುವಂತಹ ಮಕ್ಕಳದ ಲಕ್ಷಣ ಅಂದರೆ ಅವರಲ್ಲಿ ದೈವಿ ಗುಣಗಳ ಧಾರಣೆ ಆಗ್ತದೆ. ಇನ್ನು ಜ್ಞಾನದ ವಿಚಾರ ಸಾಗರ ಮಂಥನ ಮಾಡುವಂಥ ಅಭ್ಯಾಸ ಇರ್ತದೆ. ಬಾಬನು ಸಹ ಹೇಳ್ತಾರೆ ಮಕ್ಕಳಿಗೆ ಜ್ಞಾನವನ್ನು ವಿಚಾರ ಸಾಗರ ಮಂಥನ ಮಾಡಬೇಕು ಅಂತ. ಯಾಕಂದರೆ ಎಷ್ಟು ಜ್ಞಾನದ ವಿಚಾರ ಸಾಗರ ಮಂಥನ ಮಾಡ್ತೀವಿ, ಎಷ್ಟು ಮೆಲುಕು ಹಾಕ್ತೀವಿ, ಅಷ್ಟು ನಮಗೆ ಈ ಜ್ಞಾನ ಧಾರಣೆ ಆಗ್ತಾನೂ ಹೋಗ್ತದೆ. ಆ ಜ್ಞಾನದ ಶಕ್ತಿನೂ ನಮಗೆ ಪ್ರಾಪ್ತಿಯಾಗ್ತದೆ. ಹೇಗೆ ಹಸುಗಳಿಗೆ ಒಮ್ಮೆ ಇಷ್ಟೊಂದು ಹುಲ್ಲು ರಾಶಿ ರಾಶಿ ಹಾಕಿಬಿಡ್ತಾರೆ, ಅದು ತಿನ್ನೋ ಟೈಮಿಗೆ ಒಂದೇ ಟೈಮಿಗೆ ಎಲ್ಲ ತಿಂದು ಬಿಡ್ತದೆ. ಆಮೇಲೆ ಇಡೀ ರಾತ್ರಿ ಎಲ್ಲ ಮೆಲುಕು ಹಾಕ್ತಾ ಇರ್ತದೆ. ಮೆಲುಕು ಹಾಕಿದಷ್ಟು ಜೀರ್ಣ ಆಗ್ತದೆ, ಜೀರ್ಣ ಆದಷ್ಟು ಶಕ್ತಿನೂ ಸಿಗ್ತದೆ. ಹಾಗೆಯೇ ಜ್ಞಾನನೂ ಸಹ ಬಾಬಾ 1 ಅವರಲ್ಲಿ ಎಲ್ಲನೂ ತಿಳಿಸ್ತಾರೆ, 4 ಪೇಜ್ ಮುರುಳಿಯನ್ನು. ಆಮೇಲೆ ನಾವು ಅದನ್ನು ವಿಚಾರ ಸಾಗರ ಮಂಥನ ಮಾಡಬೇಕು. ವಿಚಾರ ಸಾಗರ ಮಂಥನ ಮಾಡಿದಾಗ ಕೆಲವು ಜ್ಞಾನದ ಆಳವಾದ ರಹಸ್ಯನೂ ನಮಗೆ ಗೊತ್ತಾಗ್ತದೆ. ಏನದರಲ್ಲಿ ಆಳವಾದ ರಹಸ್ಯ ಇದೆ, ಯಾವ ಭಾವನೆಯಿಂದ ಬಾಬಾ ಈ ಮಾತನ್ನು ಹೇಳಿದ್ದಾರೆ, ಯಾವ ಮಕ್ಕಳ ಪ್ರತಿಯಾಗಿ ಇಚ್ಛೆಯನ್ನು ಇಟ್ಟುಕೊಂಡು ಹೇಳಿದ್ದಾರೆ, ಅದು ಸಹ ಗೊತ್ತಾಗ್ತದೆ. ಅದಕ್ಕೆ ಬಾಬಾ ಅಂತಾರೆ ಅವರಲ್ಲಿ ಜ್ಞಾನದ ವಿಚಾರ ಸಾಗರ ಮಂಥನ ಮಾಡುವಂಥ ಅಭ್ಯಾಸ ಇರ್ತದೆ. ಎಷ್ಟು ಜ್ಞಾನದ ವಿಚಾರ ಸಾಗರ ಮಂಥನದಲ್ಲಿ ತೊಡಗ್ತೀವಿ ಅಷ್ಟು ವ್ಯರ್ಥ ಚಿಂತನೆಯಿಂದ ಮುಕ್ತರಿರ್ತೀವಿ. ಅದಕ್ಕೆ ಇದು ಜ್ಞಾನದ ವಿಚಾರ ಸಾಗರ ಮಂಥನವನ್ನು ಮಾಡ್ರಿ ಅಂತಾರೆ ಬಾಬಾ. वे कभी असुरी बातों का अर्थात खिचड़े का मंथन नहीं करेंगे. ಯಾರು ಜ್ಞಾನದ ವಿಚಾರ ಸಾಗರ ಮಂಥನ ಮಾಡ್ತಿರ್ತಾರೋ ಅವರು ಎಂದಿಗೂ ಸಹ ಅಸುರಿ ಮಾತುಗಳ ಚಿಂತನೆಯನ್ನು ಮಾಡೋದಿಲ್ಲ ಅಂತಾರೆ ಬಾಬಾ. उनके जीवन में गाली देना, ग्लानि करना बंद हो जाता है. ಜ್ಞಾನದ ವಿಚಾರ ಸಾಗರ ಮಂಥನ ಮಾಡುವಂತಹ ಮಕ್ಕಳದ ಜೀವನದಲ್ಲಿ ಬೈಯೋದು ಅಥವಾ ಗ್ಲಾನಿ ಮಾಡೋದು ಎರಡೂ ಸಹ ಬಂದಾಗಿಬಿಡುತ್ತದೆ ಅಂತಾರೆ ಬಾಬಾ. ಅವಹೇಳನ ಮಾಡೋದು, ನಿಂದನೆ ಮಾಡೋದು ನಿಂತು ಹೋಗ್ಬಿಡ್ತದೆ. ಯಾರ ಬಗ್ಗೆ ಅವಹೇಳನೆಯೂ ಮಾಡೋದಿಲ್ಲ, ಇನ್ನೊಬ್ಬರ ಬಗ್ಗೆ ನಿಂದನೆಯೂ ಮಾಡೋದಿಲ್ಲ. ಅವ್ರ ಮುಖ ಸದಾ ಹರ್ಷಿತವಾಗಿರ್ತದೆ. ದೇವತೆಗಳಂತೆ ನಾಡಿರ್ತಿ ಬಂತು, ದೈವಿ ಗುಣಗಳ ಧಾರಣೆ ಆಯಿತು, ವಿಚಾರ ಸಾಗರ ಮಂಥನ ಮಾಡುವಂಥ ಅಭ್ಯಾಸ ಇದ್ದಾಗ ಅಸುರಿ ಮಾತುಗಳ ಮಂಥನ ನಡೆಯೋದಿಲ್ಲ. ಆವಾಗ ಗಾಲಿ ಅವಹೇಳನ ಮಾಡೋದು, ಗ್ಲಾನಿ ಮಾಡೋದು ಎಲ್ಲ ಬಂದಾಯಿತು ಅಂದರೆ ನ್ಯಾಚುರಲ್ ಅವ್ರ ಮುಖ ಹರ್ಷಿತ ಮುಖವಾಗಿರ್ತದೆ. ಓಂ ಶಾಂತಿ.
बाप बेट समझाते हैं ज्ञान और भक्ति के ऊपर। यह तो बच्चे समझ गए हैं। ತಂದೆ ನಾವು ಮಕ್ಕಳಿಗೆ ಜ್ಞಾನ ಮತ್ತು ಭಕ್ತಿಯ ಮೇಲೆ ತಿಳಿಸ್ಕೊಡ್ತಾರೆ. ಸತ್ಯಯುಗದಲ್ಲಿ ಭಕ್ತಿನೇ ಇರೋದಿಲ್ಲ. ಯಾಕೆಂದರೆ ಎಲ್ಲರೂ ಸಹ ಚೈತನ್ಯ ದೇವತೆಗಳೇ. ಚೈತನ್ಯದಲ್ಲಿ ದೇವತೆಗಳಿರೋ ಕಾರಣದಿಂದ ಬಾಬಾ ಅಂತಾರೆ ಅಲ್ಲಿ ಎಲ್ಲರೂ ಸಹ ಸದ್ಗತಿಯಲ್ಲಿ ಇರ್ತಾರೆ. ಹಾಗಾಗಿ ಭಕ್ತಿಯ ಅವಶ್ಯಕತೆ ಇಲ್ಲ. ಜ್ಞಾನ ಭೀ ಸತ್ಯಯುಗ ಮಿಲ್ತಾನೆ. ಈ ಜ್ಞಾನವು ಸತ್ಯಯುಗದಲ್ಲಿ ಸಿಗೋದಿಲ್ಲ. ಯಾಕಂದರೆ ಜ್ಞಾನ ಬೇಕಾಗಿದ್ದೆ ಯಾವುದಕ್ಕೋಸ್ಕರ? ಸದ್ಗತಿಗೋಸ್ಕರ. ಸತ್ಯಯುಗದಲ್ಲಿ ಎಲ್ಲರೂ ಸದ್ಗತಿಯಲ್ಲಿ ಇರ್ತಾರೆ ಅಂದಮೇಲೆ ಅಲ್ಲಿ ಜ್ಞಾನವೂ ಇರೋದಿಲ್ಲ. ತಿಳಿಸ್ತಾರೆ ಬಾಬಾ, ಕೃಷ್ಣನ ಭಕ್ತಿ ಕರ್ತೆ ಹೇ ನ ಜ್ಞಾನಕ್ಕೆ ಮುರಳಿ ಬಜಾತೆ ಹೇ. ಸತ್ಯಯುಗದ ರಾಜಕುಮಾರ ಯಾರು? ಶ್ರೀಕೃಷ್ಣ. ಅಲ್ಲಿ ಅವನು ಭಕ್ತಿನೂ ಮಾಡೋದಿಲ್ಲ, ಆಮೇಲೆ ಜ್ಞಾನದ ಮುರಳಿಯನ್ನು ನುಡಿಸೋದಿಲ್ಲ. ಮುರಳಿ ಮಾನ ಜ್ಞಾನದೇನ. ಮುರಳಿ ಅಂದ್ರೆ ಅರ್ಥ ಜ್ಞಾನವನ್ನು ಕೊಡೋದಾಗಿದೆ. ಹೇಳ್ತಾರೆ ಬಾಬಾ, ಗಾಯನ್ ಭಿ ಹೇನ ಮುರಳಿ ಮೇ ಜಾದು. ಹೇಳ್ತಾರೆ ತಾನೇ ಮುರಳಿಯಲ್ಲಿನೇ ಜಾದು ಇದೆ ಅಂತ. ಯಾವ ಮುರಳಿಯಲ್ಲಿ ಜಾದು ಇದೆ? ಹೇಳ್ತಾರೆ ಬಾಬಾ, तो जरूर कोई जादू होगा ना, सिर्फ मुरली बजाना, वह तो कॉमन फकीर लोग भी बजाते रहते हैं. इस मुरली में ज्ञान का जादू है. ಸಾಮಾನ್ಯವಾದ ಮುರಳಿಯನ್ನು ಫಕೀರ್ ಲೋಗನು ಸಹ ಏನು ಮಾಡ್ತಾರೆ? ನುಡಿಸ್ತಾರೆ. ಆದರೆ ಇದು ಜ್ಞಾನದ ಮುರಳಿ. ಈ ಮುರಳಿಯಲ್ಲಿ ಜ್ಞಾನದ ಜಾದು ಇದೆ ಅಂತಾರೆ ಬಾಬಾ. ಅಜ್ಞಾನಕ್ಕೂ ಜಾದು ನಹಿ ಕಹೆಂಗೆ. ಅಜ್ಞಾನವನ್ನು ಜಾದು ಅಂತ ಹೇಳೋದಿಲ್ಲ. ಮುರಳಿಗೂ ಜಾದು ಕಹತೆ ಹೇ. ಮುರಳಿಯನ್ನು ಜಾದು ಅಂತ ಹೇಳಾಗ್ತದೆ. मनुष्य से देवता बनते हैं ज्ञान से. जब सत्युग है तो इस ज्ञान का वर्षा है. ಬಾಬಾ ಅಂದರೆ ಯಾವಾಗ ಸತ್ಯಯುಗ ಇರ್ತದೋ ಆಗ ಅಲ್ಲಿ ಜ್ಞಾನದ ಆಸ್ತಿ ಇರ್ತದೆ ಅಂತಾರೆ. ಜ್ಞಾನದ ಆಸ್ತಿ ಯಾವುದು ಅಂದರೆ ಮನುಷ್ಯ ಸೇ ದೇವತಾ ಬಂತೆ ಹೇ ಜ್ಞಾನ ಸೆ. ಮನುಷ್ಯರಿಂದ ದೇವತೆಗಳಾಗುವುದೇ ಯಾವುದರ ಆಧಾರದಿಂದ? ಜ್ಞಾನದ ಆಧಾರದಿಂದಲೇ. ಅದಕ್ಕೆ ಬಾಬಾ ತಿಳಿಸ್ತಾರೆ. ಬಾಬಾ ಅಂತಾರೆ ಸತ್ಯಯುಗದಲ್ಲಿ ಜ್ಞಾನದ ಆಸ್ತಿ ಇರ್ತದೆ ಅಂತ ಹೇಳ್ತಾರೆ. ಜ್ಞಾನ ಕಿಸ್ಕೋ ಕಹಾ ಜಾತಾ ಹೇ? ಹಾಗಾದರೆ ಜ್ಞಾನ ಅಂತ ಯಾವುದಕ್ಕೆ ಹೇಳಲಾಗ್ತದೆ? ಹಿಂದೆ ಶರಣರು ಹೇಳಿದ್ರು ತಾನೇ, ಎಲ್ಲವನ್ನರಿತು ಫಲವೇನೆಯ ತನ್ನ ತಾನರಿಯದಿರದೊಡೆ. ಮೊದಲ ಮನುಷ್ಯ ಜಗತ್ತಿನಲ್ಲಿ ಏನೆಲ್ಲ ತಿಳ್ಕೊಬೋದು. ಅವನಿಗೆ ಖಗೋಳ ಗೊತ್ತು, ಭೂಗೋಳ ಗೊತ್ತು, ಆಮೇಲೆ ಪ್ರಾಣಿಶಾಸ್ತ್ರ ಗೊತ್ತು, ಜೀವಶಾಸ್ತ್ರ ಗೊತ್ತು, ಸಸ್ಯಶಾಸ್ತ್ರ ಗೊತ್ತು. ಎಲ್ಲವನ್ನು ತಿಳ್ಕೊಂಡಂತಹ ಮನುಷ್ಯನಿಗೆ ತನ್ನನ್ನು ತಾನು ಯಾರು ಅಂತ ತಿಳ್ಕೊಂಡೇ ಇಲ್ಲ ಅಂದರೆ ಏನು ತಾನೇ ಪ್ರಯೋಜನ? ಅದಕ್ಕೆ ಹೇಳ್ತಾರೆ ಎಲ್ಲವನ್ನರಿತು ಫಲವೇನೆಯ ತನ್ನ ತಾನರಿಯದಿರದೊಡೆ ಅಂತ. ಹಾಗಾದರೆ ಸತ್ಯಜ್ಞಾನ ಅಂತ ಯಾವುದಕ್ಕೆ ಹೇಳಲಾಗ್ತದೆ? ಏತೋ ಸ್ವಯಂ ಕಿ ವ ಬಾಪ್ ಕಿ ಪೆಹಚಾನ್. ಫಸ್ಟ್ ಮನುಷ್ಯನಿಗೆ ಏನಿರಬೇಕಂದ್ರೆ ಒಂದು ಸ್ವಯಂನ ಅರಿವು, ಎರಡನೇದಾಗಿ ತಂದೆ ಪರಮಾತ್ಮನ ಅರಿವು ಬೇಕು. ಅದಕ್ಕೋಸ್ಕರ ಮನುಷ್ಯನ ಜೀವನದಲ್ಲಿ ಮುಖ್ಯವಾಗಿ ಬೇಕಾಗಿರೋದೇ ಒಂದು ಸ್ವಯಂನ ಅರಿವು, ಇನ್ನೊಂದು ಪರಮಾತ್ಮನ ಅರಿವು. ಫಿರ್ ಸೃಷ್ಟಿಗೆ ಆದಿ ಮಧ್ಯಾಂತಕ್ಕೆ ನಾಲೆಜ್ಗೂ ಜ್ಞಾನ ಕಹಾ ಜಾತಾ ಹೇ. ಆನಂತರ ಅಂದರೆ ಸೃಷ್ಟಿಯ ಆದಿ ಮಧ್ಯ ಹಂತದ ನಾಲೆಜ್, ಇದನ್ನು ಸಹ ಜ್ಞಾನ ಅಂತ ಹೇಳಲಾಗ್ತದೆ. ಜ್ಞಾನ ಸೇ ಹೋತಿ ಹೇ ಸದ್ಗತಿ. ಹೇಳ್ತಾರೆ ತಂದೆ ಜ್ಞಾನದಿಂದಲೇ ಸದ್ಗತಿ ಆಗ್ತದೆ. ಅದಕ್ಕೆ ಲೌಕಿಕದಲ್ಲೂ ಸಹ ವಿದ್ಯೆಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಹೇಳ್ತಾರೆ ನಾಲೆಜ್ ಈಸ್ ಸೋರ್ಸ್ ಆಫ್ ಇನ್ಕಮ್ ಅಂತಾರೆ. ಮನುಷ್ಯನ ಆದಾಯಕ್ಕೆ ಮೂಲ ಆಧಾರ ಜ್ಞಾನವೇ ಆಗಿದೆ ಅಂತ ಹೇಳ್ತಾರೆ. ಹಾಗಾದರೆ ಯಾವ ಜ್ಞಾನ ಬೇಕು? ಮುಖ್ಯವಾಗಿ ಏನಂತಂದರೆ ಇವತ್ತಿನ ಶಿಕ್ಷಣ ಅಂತೂ ನಾವು ನೋಡ್ತೀವಿ ಯಾವ ಪದ್ಧತಿ ಆಗಿಬಿಟ್ಟಿದೆ ಅಂದರೆ ನೀತಿ ಇಲ್ಲದ ಶಿಕ್ಷಣ, ಭೀತಿ ಇಲ್ಲದ ಶಾಸನ, ಮಿತಿ ಮೀರಿದ ಸ್ವಾತಂತ್ರ್ಯ ಆಗಿಬಿಟ್ಟಿದೆ. ಇಂಥ ಶಿಕ್ಷಣ ಪದ್ಧತಿಯಲ್ಲಿ ನಡೆಯುವಂತಹ ಇವತ್ತಿನ ಪೀಳಿಗೆ ನಾವು ನೋಡ್ತೀವಿ. ಎಷ್ಟು ವಿದ್ಯಾವಂತರಿರ್ತಾರೋ ಅಷ್ಟೇ ಉಗ್ರವಾದಿಗಳು ಆಗಿರ್ತಾರೆ. ಹಾಗಾದರೆ ಯಾವ ಜ್ಞಾನ ಬೇಕಂದರೆ ಸ್ವಯಂನ ಅರಿವು, ಪರಮಾತ್ಮನ ಅರಿವು, ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ. ಇದು ಮನುಷ್ಯನ ಜೀವನದಲ್ಲಿ ಬೇಕು.
ಅದಕ್ಕೆ ತಂದೆ ಅಂತಾರೆ ಈ ಜ್ಞಾನವನ್ನು ಯಾವಾಗ ತಿಳ್ಕೊಳ್ತಾರೋ ಆವಾಗಲೇ ಎಲ್ಲರಿಗೂ ಸದ್ಗತಿ ಆಗ್ತದೆ. ಫಿರ್ ಭಕ್ತಿ ಶುರು ಹೋತಿ ಹೇ ತೋ ಉತ್ತರ್ತಿ ಕಲಾ ಕಹಾ ಜಾತಾ ಹೇ. ಆ ನಂತರ ಮತ್ತೆ ದ್ವಾಪರ ಯುಗದಿಂದ ಯಾವಾಗ ಭಕ್ತಿ ಪ್ರಾರಂಭ ಆಗ್ತದೋ ಆಗ ಇಳಿಯುವ ಕಲೆ ಪ್ರಾರಂಭ ಆಗಿಬಿಡ್ತದೆ. ಯಹ ತೋ ಕೋಯಿ ಕಿ ಬುದ್ಧಿ ಮೇ ಬೈಠ್ ಸಕ್ತಾ ಹೇ ಪರಂತು ದೈವಿ ಗುಣ ಧಾರಣ ನಹೀ ಕರ್ತೆ ಹೇ. ಇಷ್ಟು ಜ್ಞಾನ ಹೇಳಿದ ತಕ್ಷಣ ಎಲ್ಲರಿಗೂ ಯಾರ ಬುದ್ಧಿಯಲ್ಲಾದರೂ ಸಹ ಕುಳಿತುಕೊಳ್ಳುತ್ತದೆ. ಆದರೆ ದೈವಿ ಗುಣದ ಧಾರಣೆ ಇಲ್ಲ ಅಂತಾರೆ. ಮುಖ್ಯವಾಗಿ ಇವತ್ತು ಮನುಷ್ಯ ದೈವಿ ಗುಣಗಳ ಧಾರಣೆ ಮಾಡಬೇಕಾಗಿದೆ. ದೈವಿ ಗುಣನೇ ಇಲ್ಲ ಅಂದರೆ ಅವನ ಹತ್ರ ಏನು ಸಂಪತ್ತಿದ್ರು, ಏನು ವಿದ್ಯೆ ಇದ್ದರೂ, ಏನೇ ವಿಶೇಷತೆಗಳಿದ್ದರೂ ಅದು ಪ್ರಯೋಜನ ಇಲ್ಲ. ಅದೇ ಹೇಳ್ತಾರೆ ತಾನೇ, ಏನಂತ, ಹಸು ಇದ್ದು ಫಲವೇನು ಹಯೆ ಇಲ್ಲದ ಮೇಲೆ, ಮರವಿದ್ದು ಫಲವೇನು ನೆರಳಿಲ್ಲದ ಮೇಲೆ ಅನ್ನೋ ಹಾಗೆ ಧನ ಇದ್ದು ಫಲವೇನು ದಯೆ ಇಲ್ಲದ ಮೇಲೆ, ರೂಪಿದ್ದು ಫಲವೇನು ಗುಣ ಇಲ್ಲದ ಮೇಲೆ ಅಂತ. ಧನ ಇದೆ ಆದರೆ ದಯ ಅನ್ನುವಂಥ ಗುಣನೇ ಇಲ್ಲ. ರೂಪ ಇದೆ, ಒಳ್ಳೆಯ ಮೌಲ್ಯಗಳು ದೈವಿ ಗುಣಗಳೇ ಇಲ್ಲ ಅಂದರೆ. ಅದಕ್ಕೋಸ್ಕರ ಇವತ್ತು ಮುಖ್ಯವಾಗಿ ಮನುಷ್ಯನ ಹತ್ರ ಬೇಕಾಗಿರೋದು ದೈವಿ ಗುಣದ ಧಾರಣೆ ಆಗಬೇಕಾಗಿದೆ. ದೈವಿ ಗುಣ ಹೋ ತೋ ಸಮझा जाए ಜ್ಞಾನ ಕಿ ಧಾರಣಾ ಹೇ. ಯಾರಲ್ಲಿ ದೈವಿ ಗುಣ ಇರ್ತದೋ ಆಗ ತಿಳ್ಕೊಳ್ಳಾಗ್ತದೆ ಇವರಲ್ಲಿ ಜ್ಞಾನದ ಧಾರಣೆ ಇದೆ ಅಂತ. ಜ್ಞಾನ ಕಿ ಧಾರಣಾ ವಾಲೋಂ ಕಿ ಚಲನ್ ದೇವತಾ ಮಿಸಲ್ ಹೋತಿ ಹೇ. ಯಾರಲ್ಲಿ ಜ್ಞಾನದ ಧಾರಣೆ ಆಗಿರ್ತದೋ, ಜ್ಞಾನದ ಧಾರಣೆ ಮಾಡಿರುವುದು ನಡತೆ ದೇವತೆಗಳಂತೆ ಇರ್ತಾರೆ. ಕಮ್ ಧಾರಣಾ ವಾಲೆ ಕಿ ಚಲನ್ ಮಿಕ್ಸ್ ರಹತಿ ಹೇ. ಅದೇ ಕಡಿಮೆ ಧಾರಣೆ ಇದ್ದು ಬಿಡ್ತು ಅಂದರೆ ಅವ್ರ ಚಲನ್ ಅದು ಮಿಕ್ಸ್ ಆಗಿ ಇರ್ತದೆ. ತಂದೆ ತಿಳಿಸ್ತಾರೆ ಬಾಬಾ, ತುಮको ज्ञान मिलता है उस पर अपना विचार सागर मंथन करने से अमृत मिलेगा. विचार सागर मंथन ही नहीं करते तो बाकी क्या मंथन होगा. ತಾವು ಮಕ್ಕಳಿಗೆ ಏನು ಜ್ಞಾನ ಸಿಗ್ತದೋ ಇದನ್ನು ವಿಚಾರ ಸಾಗರ ಮಂಥನ ಮಾಡೋದ್ರಿಂದ ಅಮೃತ ಸಿಗ್ತದೆ ಅಂತಾರೆ ಬಾಬಾ. ವಿಚಾರ ಸಾಗರ ಮಂಥನನೇ ಮಾಡಿಲ್ಲ ಅಂದರೆ ಮತ್ತು ಇನ್ನೇನು ಮಂಥನ ಮಾಡ್ತೀರಿ. ಅಸುರಿ ವಿಚಾರ ಹೌದಲ್ವ. ಒಂದು ಜ್ಞಾನದ ಮಂಥನ ಇಲ್ಲ ಅಂದರೆ ನೆಗೆಟಿವ್, ವ್ಯರ್ಥ, ನಕಾರಾತ್ಮಕ, ಅಸುರಿ ಮಂಥನ ಇದೇ ನಡೀತದೆ ತಾನೆ. ಅದಕ್ಕೆ ಬಾಬಾ ಅಂತಾರೆ, अभी तुम ईश्वरीय स्टूडेंट हो, जानते हो मनुष्य से देवता बनने की पढ़ाई कर रहे हैं. ಮಕ್ಕಳೇ ನಿಮ್ಗೆ ಗೊತ್ತಿದೆ ಈಗ ನಾವು ಯಾರಾಗಿದ್ದೀರಿ ಅಂತಾರೆ ಬಾಬಾ, ನಾವು ಈಶ್ವರೀಯ ವಿದ್ಯಾರ್ಥಿಗಳಿಗೆ ಗೊತ್ತಿದೆ ನಾವೇನಾಗುವಂಥವರು, ಮನುಷ್ಯರಿಂದ ದೇವತಾ. ಅದಕ್ಕೋಸ್ಕರನೇ ಈ ಶಿಕ್ಷಣವನ್ನು ಓದ್ತಾ ಇದ್ದೀವಿ. ದೇವತಾಯ ಪಢಾಯಿ ನಹಿ ಪಢಾಯೆಂಗೆ, ದೇವತಾओं को कभी ज्ञान का सागर नहीं कहा जाता. ದೇವತೆಗಳು ಈ ಶಿಕ್ಷಣವನ್ನು ಓದಿಸೋದಿಲ್ಲ. ಯಾಕೆಂದರೆ ದೇವತೆಗಳಿಗೆ ಜ್ಞಾನ ಸಾಗರ ಅಂತ ಹೇಳೋದಿಲ್ಲ. ಜ್ಞಾನ का सागर तो एक को ही कहा जाता है. ಜ್ಞಾನ ಸಾಗರ ಅಂತ ಹೇಳೋದು ಕೇವಲ ಒಬ್ಬ ತಂದೆಗೆ ಮಾತ್ರ ಜ್ಞಾನ ಸಾಗರ ಅಂತ ಹೇಳಲಾಗ್ತದೆ. ಹೇಳ್ತಾರೆ ಬಾಬಾ, ದೈವಿ ಗುಣ भी ಜ್ಞಾನ से धारण होती है. ಇನ್ನು ದೈವಿ ಗುಣ ಧಾರಣೆ ಆಗೋದು ಸಹ ಜ್ಞಾನದಿಂದಲೇ ಅಂತಾರೆ ಬಾಬಾ. ದೈವಿ ಗುಣಗಳ ಧಾರಣೆ ಆಗೋದು ಸಹ ಜ್ಞಾನದಿಂದ. ಇನ್ನೇನಾಗ್ತದೆ ಜ್ಞಾನದಿಂದ? ಜ್ಞಾನ ಸೇ ಸದ್ಗತಿ ಹೋತಿ ಹೇ. ಜ್ಞಾನದಿಂದಲೇ ಸದ್ಗತಿ ಆಗ್ತದೆ ಅಂತಾರೆ ಬಾಬಾ. ಆಮೇಲೆ ಬಾಬಾ ಅಂತಾರೆ, ಸತ್ಯುಗ ಹೇ ತೋ ಇಸ್ ಜ್ಞಾನ ಕಾ ವರ್ಷ. ಸತ್ಯಯುಗನೂ ಸಹ ಏನು ಅಂದರೆ ಅದು ಜ್ಞಾನದ ಆಸ್ತಿ. ಜ್ಞಾನದ ಆಸ್ತಿಯೇ ಸತ್ಯಯುಗ ಅಂತ ಹೇಳ್ತಾರೆ. ಜ್ಞಾನದಿಂದ ಸತ್ಯಯುಗದ ಆಸ್ತಿ ಪ್ರಾಪ್ತಿಯಾಗ್ತದೆ. ಜ್ಞಾನದಿಂದ ನಮಗೆ ಧಾರಣೆನೂ ಆಗ್ತದೆ. ಬಾಬಾ ಅಂದರೆ ಜ್ಞಾನವೇ ನಮಗೆ ದೈವಿ ಗುಣನೂ ಆಗಿದೆ. ಹಾಗಾಗಿ दैवी गुण भी ज्ञान से धारणा होती है. यह ज्ञान तो तुम बच्चों को अभी मिलता है, यह सत्युग में नहीं होता. इन देवताओं में दैवी गुण है. यह महिमा करते हो ಸರ್ವಗುಣ ಸಂಪನ್ನ. ಇನ್ನೇನಂತ ಮಹಿಮೆ ಮಾಡ್ತಾರೆ ದೇವತೆಗಳಿಗೆ? ಸರ್ವಗುಣ ಸಂಪನ್ನ, 16 ಕುಲ ಸಂಪೂರ್ಣರು, ಸಂಪೂರ್ಣ ನಿರ್ವಿಕಾರಿ, ಮರ್ಯಾದಾ ಪುರುಷೋತ್ತಮ, ಅಹಿಂಸಾ ಪರಮೋಧರ್ಮಿಗಳು. तो अभी तुमको ऐसा बनना है.
ಆ ದೇವತೆಗಳ ಮಹಿಮೆ ಏನು ಮಾಡಲಾಗ್ತದೋ ಆ ರೀತಿ ಈಗ ತಾವು ಮಕ್ಕಳು ಆಗಬೇಕಾಗಿದೆ ಅಂತಾರೆ ಬಾಬಾ. अपने से पूछना चाहिए हमारे में सब दैवी गुण है या कोई आसुरी अवगुण है. ಅಂದಮೇಲೆ ಮಕ್ಕಳಿಗೆ ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ಏನಂದರೆ ನಮ್ಮಲ್ಲಿ ಎಲ್ಲ ದೈವಿ ಗುಣಗಳಿದೆನಾ ಅಥವಾ ಆಸುರಿ ಅವಗುಣ ಇದೆನಾ? ಅಗರ್ ಆಸುರಿ ಅವಗುಣ ಹೇ ತೋ ಉनको निकाल देना चाहिए. ಹೇಳ್ತಾರೆ ಬಾಬಾ, ಮಕ್ಕಳೇ ಒಂದು ವೇಳೆ ಏನಾದರೂ ಅವಗುಣಗಳಿದ್ದರೆ ಅದನ್ನು ತೆಗೆದು ಹಾಕಿಬಿಡಿ. ಯಾಕೆಂದರೆ ತभी ದೇವತಾ ಕಹೆಂಗೆ. ಅವಗುಣಗಳು ದೂರ ಆದಾಗಲೇ ಅವರನ್ನು ದೇವತಾ ಅಂತ ಹೇಳ್ತಾರೆ. ಅವಗುಣಗಳಿದ್ದರೆ ದೇವತಾ ಅಂತ ಹೇಳಲಿಕ್ಕಾಗೋದಿಲ್ಲ. ನಹಿ ತೋ ಕಮ್ ದರ್ಜಾ ಪಾಲೆಂಗೆ. ಅವಗುಣಗಳು ಉಳ್ಕೊಂಡು ಬಿಡ್ತು ಅಂದರೆ ಕಡಿಮೆ ಪದವಿ ಸಿಗ್ತದೆ. अभी तुम बच्चे दैवी गुण धारण करते हो, बहुत अच्छी अच्छी बातें सुनाते हो. इनको ही कहा जाता है पुरुषोत्तम संगम युग. जबकि तुम पुरुषोत्तम बन रहे हो तो वातावरण भी बहुत अच्छा होना चाहिए. ಈಗಿದು ಪುರುಷೋತ್ತಮ ಸಂಗಮ ಯುಗ. ಈ ಸಂಗಮ ಯುಗದಲ್ಲಿ ನಾವೀಗ ಪುರುಷೋತ್ತಮರಾಗ್ತಾ ಇದ್ದೀವಿ ಅಂದಮೇಲೆ ವಾತಾವರಣವೂ ಸಹ ಬಹಳ ಒಳ್ಳೆಯದಾಗಿರಬೇಕು ಅಂತಾರೆ. ಮುಖ ಸೇ ಕೋಯಿ ಬಿ ಚೀಚಿ ಬಾತ್ನ ನಿಕಲೆ. ನಾವು ದೇವತಾ ಆಗುವಂಥವ್ರು ಅಂದಮೇಲೆ ಬಾಬಾ ಅಂತಾರೆ, ನಿಮ್ಮ ಮುಖದಿಂದ ಎಂದಿಗೂ ಚೀಚಿಯಾದ ಕೊಳಕು ಮಾತುಗಳು ಯಾವತ್ತೂ ಬರಬಾರ್ದು. ನಹಿತೋ ಕಹ ಜಾಯೇಗ ಯಾ ಕಮ್ ದರ್ಜೆ ಕಾ ಹೇ. ಒಂದು ವೇಳೆ ಅಂತಹ ಏನಾದರೂ ಲೌಕಿಕ ಶಬ್ದಗಳು ಬಂದರೆ ಹೇಳಾಗ್ತದೆ ಇವರು ಕಡಿಮೆ ಪದವಿಯವರು ಅಂತ ಹೇಳಿ. ಬೋಲ್ ಚಾಲ್ ಅವ್ರ ವಾತಾವರಣ ಸೆ ಝಟ್ ಪತ ಪಡ ಜಾತಾ ಹೇ. ಅವ್ರದ್ದು ನಡೆ ನುಡಿ ವಾತಾವರಣ ಇವುಗಳ ಆಧಾರದ ಮೇಲೆ ಕೂಡಲೇ ಗೊತ್ತಾಗ್ಬಿಡ್ತದೆ ಅಂತಾರೆ. ತುಮಾರ ಮುಖಡ ಸದೈವ ಹರ್ಷಿತ್ ಹೋನಾ ಚಾಹಿಯೇ. ಇನ್ನು ಹೇಳ್ತಾರೆ ಬಾಬಾ, ಮಕ್ಕಳೇ ನಿಮ್ಮ ಮುಖ ಸದೈವ ಹರ್ಷಿತ ಇರಬೇಕಂತಾರೆ. ನಹಿತೋ ಉನ್ಮೆ ಜ್ಞಾನ ನಹಿ ಕಹ ಜಾಯೇಗ. ಇಲ್ಲಾಂದರೆ ಮುಖ ಹರ್ಷಿತ ಇಲ್ಲಾಂದರೆ ಅರ್ಥ ಅವರಲ್ಲಿ ಜ್ಞಾನ ಇಲ್ಲ ಅಂತ ಹೇಳಲಾಗ್ತದೆ. ಅದಕ್ಕೆ ಬೋಲ್ಚಾಲ್ ವಾತಾವರಣ ಅದು ಚೆನ್ನಾಗಿರಬೇಕು, ಮುಖ ಸದೈವ ಹರ್ಷಿತ ಇರಬೇಕು. ಮುಖಸೆ ಸದೈವ ರತ್ನ ನಿಕಲೆ. ನಮ್ಮ ಬಾಯಿಂದ ಯಾವಾಗಲೂ ಸಹ ರತ್ನಗಳೇ ಬರಬೇಕು. ಅದಕ್ಕೆ ಹಿರಿಯರು ಏನಂದುಬಿಟ್ರು, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಹೆಂಗಿರಬೇಕು, ಒಂದೊಂದು ಮಾತು ಒಂದೊಂದು ಮಾತು ಒಂದೊಂದು ಮಾತು ಮುತ್ತು 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 ಆಗಿ ಬರಬೇಕು. ಆ ಮುತ್ತುಗಳೆಲ್ಲ ಸೇರಿ ಹೇಗೆ ಹಾರ ಆಗ್ತದೋ ಹಾಗೆ ಒಂದೊಂದು ಶಬ್ದಗಳು ಸೇರಿ ಆ ರೀತಿ ಒಳ್ಳೆಯ ಅನುಭವ ಕೊಡಬೇಕು. ಅದಕ್ಕೆ ಬಾಬಾ ಅಂತಾರೆ, ತಮ್ಮ ಮಾತು ಬಹಳ ಒಳ್ಳೆಯದಾಗಿ ಇರಬೇಕು ಅಂತ ಹೇಳ್ತಾರೆ. यह लक्ष्मी नारायण देखो कितने हर्षित मुख है. इन्हों की आत्मा ने ज्ञान रत्न धारण किए थे. ಆ ರೀತಿ ಸದೈವ ಹರ್ಷಿತ ಮುಖ ಇರೋದಕ್ಕೆ ಬಾಬಾ ಯಾರು ಉದಾಹರಣೆ ಕೊಡ್ತಾರೆ ಅಂದರೆ ಲಕ್ಷ್ಮೀನಾರಾಯಣರನ್ನು ನೋಡಿ ಎಷ್ಟು ಹರ್ಷಿತ ಮುಖ ಇದೆ ಅಂತಾರೆ ಬಾಬಾ. ಹೇಳ್ತಾರೆ ಬಾಬಾ, ಯಾಕೆ ಅವರಲ್ಲಿ ಅಷ್ಟು ಹರ್ಷಿತ ಮುಖ ಬಂತು, ಅಷ್ಟು ಖುಷಿ ಯಾಕೆ ಅಂದರೆ ಅವರ ಆತ್ಮದಲ್ಲಿ ಜ್ಞಾನರತ್ನದ ಧಾರಣೆ ಮಾಡಿದರು. ಎಷ್ಟು ಜ್ಞಾನರತ್ನಗಳ ಧಾರಣೆ ಆಂತರ್ಯದಲ್ಲಿ ಇರ್ತದೋ ಅಷ್ಟು ಮುಖಮಂಡಲ ಪ್ರಸನ್ನ ಹರ್ಷಿತ ಇರ್ತದೆ. ಮುಖಮಂಡಲ ಪ್ರಸನ್ನ ಹರ್ಷಿತ ಇರೋದಕ್ಕೆ ಆಧಾರ ಜ್ಞಾನರತ್ನಗಳ ಧಾರಣೆ. ಅದಕ್ಕೆ ಬಾಬಾ ಅಂತಾರೆ, ಲಕ್ಷ್ಮೀನಾರಾಯಣರ ಆತ್ಮ ಜ್ಞಾನರತ್ನಗಳನ್ನು ಧಾರಣೆ ಮಾಡಿತ್ತು. ಮುಖ್ಯ ಸದೈವ ಜ್ಞಾನರತ್ನ ನಿಕಲ್ತೆ ಹೇ. ರತ್ನ ಹಿ ಸುನ್ತೆ ಸುನಾತೆ ಕಿತನಿ ಖುಷಿ रहती है. ರತ್ನಗಳನ್ನೇ ಹೇಳ್ತಾ ರತ್ನಗಳನ್ನೇ ಕೇಳ್ತಾ ಎಷ್ಟು ಖುಷಿ ಇರ್ತದೆ ಅಂತಾರೆ ಬಾಬಾ. ज्ञान रत्न जो अभी तुम लेते हो फिर ये सभी हीरे जवाहरात बन जाते हैं. ಈಗ ಸಂಗಮ ಯುಗದಲ್ಲಿ ಎಷ್ಟೆಷ್ಟು ಜ್ಞಾನರತ್ನಗಳನ್ನು ನಾವು ಪಡ್ಕೊಳ್ತೀವಿ, ಎಷ್ಟು ಜ್ಞಾನರತ್ನಗಳನ್ನು ನಮ್ಮ ಜೀವನದಲ್ಲಿ ಧಾರಣೆ ಮಾಡ್ತೀವಿ, ಎಷ್ಟು ಜ್ಞಾನರತ್ನಗಳನ್ನು ಕಿವಿಯಿಂದ ಕೇಳ್ತೀವಿ, ಎಷ್ಟು ಜ್ಞಾನರತ್ನಗಳನ್ನು ಬಾಯಿಯಿಂದ ಇನ್ನೊಬ್ಬರಿಗೆ ತಿಳಿಸ್ತೀವಿ ಅಥವಾ ಜ್ಞಾನರತ್ನಗಳ ವರ್ಣನೆಯನ್ನು ಮಾಡ್ತೀವಿ. ಇವೇ ನಮಗೆ ಸತ್ಯಯುಗದಲ್ಲಿ ಏನಾಗಿ ರಿಟರ್ನ್ ಸಿಗ್ತದೆ, ಇದೇ ನಮಗೆ ಮುತ್ತು ರತ್ನ ವಜ್ರ ವೈಡೂರ್ಯಗಳಾಗಿ ನಮಗೆ ರಿಟರ್ನ್ ಆಗಿ ಸಿಗ್ತದೆ. ಅದಕ್ಕೆ ಬಾಬಾ ಅಂತಾರೆ, ಮಕ್ಕಳೇ ನೀವು ಎಷ್ಟೆಷ್ಟು ಜ್ಞಾನರತ್ನಗಳನ್ನು ಪಡ್ಕೊಳ್ತೀರಿ, ಫಿರ್ ಏ ಸಬಿ ಹೀರೆ ಜವಾಹರತ್ ಬನ್ ಜಾತೆ ಹೇ. ಹಾಗಾದರೆ ನಮ್ಮನ್ನು ನಾವು ಚೆಕ್ ಮಾಡ್ಕೋಬೋದು. ನಮ್ಮ ಹತ್ರ ಎಷ್ಟೊಂದು ಸತ್ಯಯುಗದಲ್ಲಿ ಏನು
ಕಂಠಹಾರದಿಂದ ಹಿಡಿದು ಎಷ್ಟೆಲ್ಲ ಏನಂತಂದ್ರೆ ಹಾರಗಳನ್ನು ಹಾಕ್ಕೊಂಡಿರ್ತಾರೋ ಅದು ಎಲ್ಲ ಯಾವುದರ ಆಧಾರದ ಮೇಲೆ ಅಂದರೆ ಸಂಗಮ ಯುಗದಲ್ಲಿ ಎಷ್ಟು ಜ್ಞಾನ ರತ್ನಗಳ ಧಾರಣೆ ಆಗಿರ್ತದೆ. ಜ್ಞಾನ ರತ್ನಗಳನ್ನು ಹೇಳ್ತೀವಿ, ಕೇಳ್ತೀವಿ, ಜ್ಞಾನ ರತ್ನಗಳನ್ನು ಅಳವಡಿಸ್ಕೊಳ್ತೀವಿ. ಅದರ ಆಧಾರದಿಂದಲೇ ಅದಕ್ಕೆ ಬಾಬಾ ಅಂತಾರೆ, ನವರತ್ನೋं की माला कोई हीरे जवाहरातों की नहीं है, ಏನು ಜ್ಞಾನ ರತ್ನೋं की माला है. ನವರತ್ನಗಳ ಮಾಲೆ ಏನಂತಾರೆ, ಆ ವಜ್ರ ವೈಡೂರ್ಯದಲ್ಲ ಅಂತಾರೆ ಬಾಬಾ, ಇದು ಜ್ಞಾನರತ್ನಗಳ ಮಾಲೆ. ಎಷ್ಟೆಷ್ಟು ಜ್ಞಾನರತ್ನಗಳ ಮಾಲೆಯನ್ನು ಧರಿಸ್ತೀವಿ ಅಷ್ಟು ಸತ್ಯಯುಗದಲ್ಲಿ ಹೀರೆ ಜವಾಹರತ್ ಮಾಲೆ ನಮಗೆ ಸಿಗ್ತದೆ. ಮನುಷ್ಯ ಲೋग फिर वह रत्न समझ अंगूठिया आदि पहन लेते हैं. ಮನುಷ್ಯರು ನೋಡಿದರೆ ಆ ರತ್ನಗಳನ್ನು ಅಂತ ತಿಳ್ಕೊಂಡು ಅದು ನವರತ್ನದ್ದು ಉಂಗುರ ಮಾಡಿ ಹಾಕ್ಕೊಳ್ತಾರೆ. ಹೇಳ್ತಾರೆ ಬಾಬಾ, इन ज्ञान रत्नों की माला पुरुषोत्तम संगम युग पर पड़ती है. ಆದರೆ ಈ ಜ್ಞಾನ ರತ್ನಗಳ ಮಾಲೆ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿನೇ ಸಿಗ್ತದೆ. यह रत्न ही तुमको भविष्य 21 जन्मों के लिए माला माल बनाते हैं. ನಮ್ಮನ್ನು 21 ಜನ್ಮಕ್ಕಾಗಿ ಸಂಪದ್ಭರಿತರನ್ನಾಗಿ ಮಾಡೋದೇ ಜ್ಞಾನರತ್ನಗಳು. ಜ್ಞಾನರತ್ನನೇ ನಮ್ಮನ್ನು 21 ಜನ್ಮಕ್ಕಾಗಿ ಮಾಲ ಮಾಡ್ತದೆ. ಜ್ಞಾನರತ್ನಗಳೇ ನಮಗೆ ಹೀರೆ ಜವಾಹರತ್ ಮಾಲೆ ಆಗಿ ಬರ್ತದೆ. ಅದಕ್ಕೆ ಬಾಬಾ ಅಂತಾರೆ, ಇನ್ಕೋ ಕೊಯ್ ಲೂಟ್ ನ ಸಕೆ. ಆದರೆ ಈ ಜ್ಞಾನರತ್ನಗಳನ್ನು ಎಷ್ಟಾದರೂ ನಮ್ಮ ಹತ್ರ ಸ್ಟಾಕ್ ಮಾಡಿ ಇಟ್ಕೊಂಡ್ರು ಇದಕ್ಕೇನಿಲ್ಲ, ಇನ್ಕಮ್ ಟ್ಯಾಕ್ಸ್ ಇಲ್ಲ. ಈ ಜ್ಞಾನರತ್ನಗಳನ್ನು ಎಷ್ಟಾದರೂ ಇನ್ನೊಬ್ಬರಿಗೆ ನಾವು ಹೇಳಿದರು, ಸೇಲ್ ಮಾಡಿದರು, ಇನ್ನೊಬ್ಬರಿಗೆ ಜ್ಞಾನ ಕೊಟ್ಟರು, ಇದಕ್ಕೇನಿಲ್ಲ, ಸೇಲ್ಸ್ ಟ್ಯಾಕ್ಸ್ ಇಲ್ಲ. ಬಾಬಾ ಅಂತಾರೆ, ಈ ಜ್ಞಾನರತ್ನಗಳನ್ನು ನಮ್ಮ ಹತ್ರ ಎಷ್ಟು ಇಟ್ಕೊಂಡ್ರು ಇದನ್ನು ಯಾರೂ ಲೂಟಿ ಮಾಡಲಿಕ್ಕಂತೂ ಸಾಧ್ಯನೇ ಇಲ್ಲ. ಇನ್ನೂ ಈ ಜ್ಞಾನರತ್ನದ ವಿಶೇಷತೆ ಏನಂದರೆ, ಎಷ್ಟೆಷ್ಟು ಇನ್ನೊಬ್ಬರಿಗೆ ಹಂಚ್ತೀವಿ, ಕೊಡ್ತೀವಿ ಅಷ್ಟು ನಮ್ಮ ಹತ್ರ ಇನ್ನೂ ಜಾಸ್ತಿ ಆಗ್ತದೆ, ಇನ್ನೂ ಬೆಳೀತಾ ಹೋಗ್ತದೆ, ಇನ್ನೂ ಅನುಭವ ಸಿಗ್ತದೆ. ಅದಕ್ಕೆ ಬಾಬಾ ಅಂತಾರೆ, ಈ ಜ್ಞಾನರತ್ನಗಳನ್ನು ಯಾರು ಲೂಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. यहाँ तो तुम यहाँ हीरे जवाहरत पहनो तो झट कोई लूट ले जाए. ಹೌದಲ್ವಾ? ಇಲ್ಲ ಆದರೆ ನೀವೇನಾದರೂ ಸಹ ಚಿನ್ನಾಭರಣಗಳನ್ನು ಹಾಕ್ಕೊಂಡು ಹೊರಟುಬಿಟ್ರೆ ಸಾಕು, ಏನು ಮಾಡ್ತಾರೆ, ಲೂಟಿ ಮಾಡಿಕೊಂಡೇ ಹೋಗ್ತಾರೆ. ಎಷ್ಟೋ ಈ ರೀತಿ ಘಟನೆಗಳು ಉದಾಹರಣೆಗಳು ನಡೆದಿದೆ ತಾನೇ. ಅದಕ್ಕೆ ಬಾಬಾ ಅಂತಾರೆ, ಇಲ್ಲಿ ಈ ಎಲ್ಲ ಆಭರಣಗಳಿಂದ ಸಂಪತ್ತಿನಿಂದ ಎಷ್ಟೊಂದು ಏನಂತಂದರೆ ತೊಂದರೆ ಇದೆ ಅಂತಾರೆ. ತೋ ಅಪ್ನಿಗೂ ಬಹುತ್ ಸಮಜ್ದಾರ್ ಬನಾನಾ ಹೇ. ಬಾಬಾ ಅಂತಾರೆ, ತಮ್ಮನ್ನು ತಾವೀಗ ಬಹಳ ಸಮಜ್ದಾರ್ ಮಾಡ್ಕೋಬೇಕಾಗಿದೆ. ಆಸುರಿ ಅವಗುಣಕ್ಕೂ ನಿಕಾಲ್ನಾ ಹೇ. ಮಕ್ಕಳೇ ಒಳಗಿರುವಂಥ ಆಸುರಿ ಅವಗುಣಗಳನ್ನು ತೆಗೆದು ಹಾಕಬೇಕಾಗಿದೆ ಅಂತಾರೆ. ಆಸುರಿ ಅವಗುಣೋ ಸೇ ಶಕಲ್ ಹಿ ಐಸಾ ಹೋ ಜಾತಿ ಹೇ. ಮುಖ ನೋಡಿದರೆ ಗೊತ್ತಾಗ್ಬಿಡ್ತದೆ ಇವ್ರ ಹತ್ರ ಏನು ಆಸುರಿ ಅವಗುಣ ಇದೆ ಅಂತ. ಹೇಗೆ ಗೊತ್ತಾಗ್ತದೆ ಹೇಳಿ? ಈ ಉದಾಹರಣೆಗೆ ಯಾರಿಗೂ ಸಿಟ್ಟು ಬಂದಿರ್ತದೆ ಅಂತ ಇಟ್ಕೊಳ್ಳೋಣ. ಸಿಟ್ಟು ಬಂದಾಗ ಹೇಗಿರ್ತದೆ? ಕಣ್ಣು ಹೆಂಗಿರ್ತವೆ? ಕೆಂಪಗಾಗ್ಬಿಟ್ಟಿರ್ತದೆ, ಮುಖ ಎಲ್ಲ ರೆಡ್ಡಿಶ್. ಹೇಳ್ತಾರೆ ತಾನೆ, ಕ್ರೋಧ ಮೇಲೆ ಲಾಲ್ ತಾಂಬೆ ಜೈಸಿ ಶಕಲ್ ಹೋ ಜಾತಿ ಹೇ. ಕ್ರೋಧದಲ್ಲಿ ಬಂದಾಗಂತೂ ಎಷ್ಟು ಮುಖ ಕೆಂಪಿಗೆ ಯಾವುದ್ರಂಗಾಗಿರ್ತದೆ? ತಾಮ್ರದಂಗೆ ಆಗಿಬಿಟ್ಟಿರ್ತದೆ ಅಂತ ಹೇಳ್ತಾರೆ. ಮುಖ ನೋಡಿದರೆ ಗೊತ್ತಾಗ್ಬಿಡ್ತದೆ ಇವರಲ್ಲಿ ಯಾವ ಅವಗುಣ ಇದೆ ಅಂತ ಹೇಳಿ. ಅದಕ್ಕೋಸ್ಕರ ಬಾಬಾ ಅಂತಾರೆ, ತೋ ಬಚ್ಚೋं को हर बात में विचार सागर मंथन करना चाहिए. ಮಕ್ಕಳು ಪ್ರತಿಯೊಂದು ಮಾತಿನಲ್ಲೂ ಸಹ ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ ಅಂತಾರೆ. ಯಹ ಪಢಾಯಿ ಹಿ ಬಹುತ್ ಧನ ಪಾನೆ ಕಿ. ಈ ಶಿಕ್ಷಣವೇ ಬಹಳ ಧನವನ್ನು ಪಡೆಯುವುದಾಗಿದೆ. ವಹ ಪಢಾಯಿ ಕೊಯ್ ರತ್ನ ತೋಡೆ ಹಿ ಹೇ. ಆ ಶಿಕ್ಷಣ ಏನಲ್ಲ, ಅದು ರತ್ನ ಅಲ್ಲ. हाँ, नॉलेज पढ़कर बड़ा पोजीशन पा लेते हैं तो पढ़ाई काम आई. ಹೇಳ್ತಾರೆ, ನಾಲೆಜನ್ನು ಪಡ್ಕೊಂಡು ಒಂದು ದೊಡ್ಡ ಪದವಿ ಏನೋ ಅಧಿಕಾರ ಏನೋ ಪಡ್ಕೊಂಡ್ಬಿಟ್ರು. ತೋ ಪಢಾಯಿ ಕಾಮಾಯಿ ನ ಕಿ ಪೈಸಾ. ಅದಲ್ವಾ? ಶಿಕ್ಷಣ ಕೆಲಸಕ್ಕೆ ಬಂತೆ ವಿನಃ ಪೈಸಾ ಅಲ್ಲ ಅಂತಾರೆ. ಪಢಾಯಿ ಧನ ಹೇ. ಹಾಗಾದರೆ ಧನ ಸಂಪತ್ತು ಅಂದರೆ ಯಾವುದು? ವಿದ್ಯೆಯೇ ಸಂಪತ್ತು, ಜ್ಞಾನವೇ ಸಂಪತ್ತು, ಜ್ಞಾನಧನ ಅಂತ ಹೇಳಲಾಗ್ತದೆ.
ಅದಕ್ಕೆ ಬಾಬಾ ಅಂತಾರೆ ಇದು ಜ್ಞಾನಧನ. ವಹ ಹೇ ಹದ್ ಕಾ ಧನ್ ಫಿರ್ ಯಹ ಹೇ ಬೇಹದ್ ಕಾ ಧನ್. ಆ ಸಂಪತ್ತು ಹದ್ದಿನದು, ಆದರೆ ಈ ಜ್ಞಾನ ಏನಿದೆ ಈ ಸಂಪತ್ತು ಬೇಹದ್ದಿನದಂತಾರೆ. ಹೇ ದೋನೋ ಪಢಾಯಿ, ನೋಡಿದರೆ ಎರಡೂ ಸಹ ಶಿಕ್ಷಣನೇ ಅಂತಾರೆ ಬಾಬಾ. ಅಭಿ ತುಮ್ ಸಮಜ್ತೆ ಹೋ ಬಾಪ್ ಹಮ್ಕೋ ಪಢಾಕರ್ ವಿಶ್ವ ಕಾ ಮಾಲೀಕ್ ಬನಾ ದೇತೆ ಹೇ. ನಮಗೆ ಗೊತ್ತಿದೆ, ತಂದೆ ನಮಗೆ ಶಿಕ್ಷಣ ಓದಿಸಿ ಏನು ಮಾಡ್ತಾರೆ, ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ. ತಂದೆ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ ಅಂದಮೇಲೆ ನಿನ್ನೆ ಮುರಳಿಗೆ ಹೇಳ್ಯಾರಲ್ವಾ ಬಾಬಾ, ಹೆಂಗಿರಬೇಕು, ಕಿತ್ತನ ಲವ್ ಹೋನಾ ಚಾಹಿ. ಆದಮೇಲೆ ತಂದೆ ಪ್ರತಿಯಾಗಿ ಎಷ್ಟೊಂದು ಪ್ರೀತಿ ಇರಬೇಕು, ಭಾಳ ಪ್ರೀತಿ ಮಾಡಬೇಕಂತಾರೆ ಬಾಬಾ. ವಹ ಅಲ್ಪಕಾಲ ಕ್ಷಣಭಂಗುರ್ ಕಿ ಪಢಾಯಿ ಹೇ ಏಕ್ ಜನ್ಮ ಕೆ ಲಿಯೆ. ಅಲ್ಲಿ ಏನು ವಿದ್ಯೆಯನ್ನು ಓದಲಾಗ್ತದೋ ಅದು ಅಲ್ಪಕಾಲದ್ದು, ಕ್ಷಣಭಂಗುರ. ಕ್ಷಣಭಂಗುರ ಅಂದರೆ ಕೇವಲ ಒಂದು ಜನ್ಮಕ್ಕಾಗಿ. ಫಿರ್ ದೂಸರೆ ಜನ್ಮ ಮೇ ನಯೇ ಸಿರ್ ಪಡ್ನಾ ಪಡೆ. ಈ ಹಿಂದಿನ ಜನ್ಮದಲ್ಲಿ ಓದ್ತಾ ಇರ್ತಾರೆ, ಏನೋ ಮೆಡಿಕಲ್ ಓದ್ತಿರ್ತಾರೆ ಅಂತ ಇಟ್ಕೊಳ್ಳೋಣ. ಓದ್ತಾ ಇರುವಾಗಲೇ ಇನ್ನೇನು ಕಂಪ್ಲೀಟ್ ಆಗ್ತಾ ಬಂತು, ಅಷ್ಟೊತ್ತಿಗೆ ಶರೀರ ಬಿಟ್ಟರು ಅಂತ ಇಟ್ಕೊಳ್ಳಿ. ಮುಂದಿನ ಜನ್ಮದಲ್ಲಿ ಅವರು ಡಾಕ್ಟ್ರ್ ಆಗಿಬಿಡ್ತಾರೆ ಡೈರೆಕ್ಟು? ಇಲ್ಲ, ಮತ್ತೆ ಹೊಸದಾಗಿ ಏನು ಮಾಡಬೇಕಾಗ್ತದೆ, ಶಿಕ್ಷಣ ಓದಬೇಕಾಗ್ತದೆ. ಅದು ಅಲ್ಪಕಾಲದ್ದು, ಕ್ಷಣಭಂಗುರ, ಜನ್ಮಾಂತರದವರೆಗೂ ಸಾಥ್ ಕೊಡೋದಿಲ್ಲ. ಆದರೆ ಈ ಶಿಕ್ಷಣ ಏನಿದೆ, ಬಾಬಾ ಅಂತಾರೆ ಈ ಶಿಕ್ಷಣ ನಾವೀಗ ಒಮ್ಮೆ ಓದಿದರೆ ಸಾಕು, ಜನ್ಮಾಂತರಕ್ಕಾಗಿ ನಾವು ನಮ್ಮ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ತೀವಿ. ಅದಕ್ಕೆ ಬಾಬಾ ಅಂತಾರೆ ಆ ಶಿಕ್ಷಣ ಅಲ್ಪಕಾಲದ್ದು, ಕ್ಷಣಭಂಗುರ, ಕೇವಲ ಒಂದು ಜನ್ಮಕ್ಕಾಗಿ. ಮತ್ತೆ ಇನ್ನೊಂದು ಜನ್ಮ ಪಡ್ಕೊಂಡ್ರೆ ಮತ್ತೆ ಹೊಸ ಶಿಕ್ಷಣನೇ ಓದಬೇಕಾಗ್ತದೆ. ವಹ ಧನ್ ಕೆ ಲಿಯೆ ಪಢಾಯಿ ಕಿ ದರ್ಕಾರ ನಹೀ ಹೇ. ಕಲಿಯುಗದಲ್ಲಿ ಏನಿದೆ ಎಲ್ಲವೂ ಸಹ ಸಂಪತ್ತಿಗಾಗಿ ವಿದ್ಯೆ, ಆದರೆ ಸತ್ಯಯುಗದಲ್ಲಿ ಸಂಪತ್ತಿಗಾಗಿ ವಿದ್ಯೆ ಅನ್ನುವಂಥದ್ದು ಇಲ್ಲ. ಅಲ್ಲಿ ಯಾವುದೂ ಸಹ ದುಡಿಮೆ ಅಥವಾ ಸಂಪತ್ತಿಗಾಗಿ ಅಂತ ಹೇಳಿ ಅಲ್ಲಿ ವಿದ್ಯೆ ಇರೋದಿಲ್ಲ. ಹೇಳ್ತಾರೆ ಬಾಬಾ, ಧನ್ ಕೆ ಲಿಯೆ ಪಢಾಯಿ ಕಿ ದರ್ಕಾರ ನಹೀ, ವಹಾ ತೋ ಅಭಿ ಕೆ ಪುರುಷಾರ್ಥ ಸೆ ಅಕ್ಕಿ 4 ಧನ್ ಮಿಲ್ ಜಾತಾ ಹೇ. ಈ ಸಂಗಮ ಯುಗದಲ್ಲಿ ಏನು ನಾವು ಮಕ್ಕಳು ಪುರುಷಾರ್ಥವನ್ನು ಮಾಡ್ತೀವಿ, ಈ ಪುರುಷಾರ್ಥದ ಆಧಾರದಿಂದ ಅಪಾರವಾದ ಧನ ನಮಗೆ ಸಿಕ್ಕಿಬಿಡುತ್ತದೆ. ಆಮೇಲೆ ಧನ ಸಂಪತ್ತನ್ನು ಸಂಪಾದನೆ ಮಾಡಬೇಕು, ಅದಕ್ಕೋಸ್ಕರ ಓದಬೇಕು ಅನ್ನುವಂಥ ಅವಶ್ಯಕತೆ ಅಲ್ಲಿರೋದಿಲ್ಲ. ಧನ್ ಅವಿನಾಶಿ ಬನ್ ಜಾತಾ ಹೇ. ಬಾಬಾ ಅಂತಾರೆ ಈ ಧನ ಏನಾಗಿಬಿಡುತ್ತದೆ, ಇದುವೇ ಅವಿನಾಶಿ ಆಗಿಬಿಡ್ತದೆ ಅಂತಾರೆ ಬಾಬಾ. ತಿಳಿಸ್ತಾರೆ ಬಾಬಾ, ಧನ್ ಅವಿನಾಶಿ ಬನ್ ಜಾತಾ ಹೇ, ದೇವತಾओं के पास धन बहुत था. ನೋಡಿ, ದೇವತೆಗಳ ಹತ್ರ ಎಷ್ಟೊಂದು ಸಂಪತ್ತು ಇತ್ತು. फिर जब भक्ति मार्ग अर्थात रावण राज्य में आए तो कितना था, कितने मंदिर बनाए हुए हैं. ದೇವತೆಗಳ ಹತ್ರ ಎಷ್ಟು ಸಂಪತ್ತಿತ್ತು. ಆಮೇಲೆ ಭಕ್ತಿ ಮಾರ್ಗ ಯಾವಾಗ ಬಂತು ಆಗ ಅಲ್ಲಿನೂ ಸಹ ಭಕ್ತಿ ಮಾರ್ಗದಲ್ಲಿ ಎಷ್ಟು ಮಂದಿರಗಳನ್ನು ನಿರ್ಮಾಣ ಮಾಡಿದರು. ಫಿರ್ ಆಕರ್ ಮುಸಲ್ಮಾನ್ ಆದಿನೇ ಧನ್ ಲೂಟ. ಭಾರತದಲ್ಲಿ ಏನೆಲ್ಲ ಹೊರರಾಷ್ಟ್ರದವರು ದಾಳಿ ಮಾಡಿದ್ದಾರೆ, ಮುತ್ತಿಗೆ ಹಾಕಿದ್ದಾರೆ ಅಥವಾ ಬಂದಿದ್ದೆಲ್ಲ ಯಾವುದಕ್ಕೋಸ್ಕರ ಅಂದರೆ ಇಲ್ಲಿಯ ಸಂಪತ್ತನ್ನು ನೋಡಿ, ಮುಸಲ್ಮಾನರನ್ನು ನೋಡಿ ಎಷ್ಟು ಲೂಟಿ ಮಾಡ್ಕೊಂಡು ಹೋದರು. ಬ್ರಿಟಿಷರು ಸಹ ಭಾರತಕ್ಕೆ ಬಂದಿದ್ದು ಇಲ್ಲಿಯ ಸಂಪತ್ತಿಗೋಸ್ಕರನೇ ತಾನೇ. ಎಷ್ಟೊಂದು ಸಂಪತ್ತು ಭರಿತ ಇತ್ತು ಭಾರತ ಅಂತಾರೆ ಬಾಬಾ. ಬಾಬಾ ಅಂತಾರೆ ಮುಸಲ್ಮಾನರು ಸಹ ಬಂದು ಧನವನ್ನು ಲೂಟಿ ಮಾಡ್ಕೊಂಡು ಹೋದರು. ಕಿತ್ತನೆ ಧನವಾನ್ ಥೇ, ಆಜ್ ಕಿ ಪಢಾಯಿ ಸೆ ಇತನಾ ಧನವಾನ್ ಕೋಯಿ ಬನ್ ನಹೀ ಸಕೆಂಗೆ. ಆದರೆ ಇಂದಿನ ಶಿಕ್ಷಣದಿಂದ ಯಾರೂ ಅಷ್ಟೊಂದು ಧನವಾನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಭಲೆ ಎಷ್ಟೋ ಓದಿ ಕರೋಡ್ಪತಿ ಆಗ್ಬೋದು, ಆದರೆ ಪದ್ಮಾಪದಂಪತಿ ಯಾರೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೇಳ್ತಾರೆ ಬಾಬಾ, ಎಂಥ ಹೈಯೆಸ್ಟ್ ವಿದ್ಯೆ, ಹೈಯೆಸ್ಟ್ ಸಂಬಳ ಬರುವಂಥ ಉದ್ಯೋಗ ಅನ್ಬೋದು, ಇಡೀ ಲೈಫ್ ಲಾಂಗ್ ಅವರು ದುಡಿದು ಸಂಪಾದನೆ ಮಾಡಿ ಕೂಡಿಟ್ಟರೂ ಸಹ ಕೋಟ್ಯಾಧಿಪತಿ ಆಗ್ಬೋದು. ಆದರೆ ಪದ್ಮಾಪದಂಪತಿ ಸತ್ಯಯುಗದಂತಹ ಧನ ಸಂಪತ್ತು ಇಲ್ಲಿರಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. अभी तुम जानते हो हम इतनी ऊंची पढ़ाई पढ़ते हैं जिससे यह देवता बनते हैं. ನಾವೀಗಿಂಥ ಶ್ರೇಷ್ಠ ಶಿಕ್ಷಣವನ್ನು ಓದ್ತೀವಿ, ಈ ಶಿಕ್ಷಣದಿಂದ ನಾವು ಈ ರೀತಿ ದೇವತೆಗಳಾಗ್ಬಿಡ್ತೀವಿ. तो पढ़ाई से देखो मनुष्य क्या बन जाते हैं,
ಶಿಕ್ಷಣದಿಂದಲೇ ಮನುಷ್ಯರೇನಾಗ್ತಾರೆ? ಗರೀಬ್ ಸೇ ಸಾಹುಕಾರ. ಇಲ್ಲಿಯ ಭೌತಿಕ ಶಿಕ್ಷಣದಿಂದಲೇ ಬಡವರು ಸಾಹುಕಾರ ಆಗ್ತಾರೆ ಅಂದಮೇಲೆ ಇನ್ನು ಪರಮಾತ್ಮ ಓದಿಸುವಂಥ ಆಧ್ಯಾತ್ಮಿಕ ಶಿಕ್ಷಣದಿಂದ ಇನ್ನೇನಾಗ್ಬಿಡ್ಬೋದು? ದೇವಿ ದೇವತಾ ಬಂತೆ ಬಾಬಾ ಅಂತಾರೆ, ದೇವಿ ದೇವತೆಗಳಾಗ್ತಾರೆ ಅಂತಾರೆ ಬಾಬಾ. ಹೇಳ್ತಾರೆ ಬಾಬಾ, ಅಭಿ ಭಾರತ್ भी कितना गरीब है, साहूकारों को तो फुर्सत ही नहीं है, अपना अहंकार रहता है, मैं फलाना हूँ, इसमें अहंकार आदि मिट जाना चाहिए. ಆದರೆ ಬಾಬಾ ಅಂತಾರೆ, ಈ ವಿದ್ಯೆಯಲ್ಲಿ ಮುಖ್ಯವಾಗಿ ಯಾವುದೇ ಪ್ರಕಾರದ ಅಹಂಕಾರ ಇರಬಾರ್ದು, ಎಲ್ಲವೂ ಅಳಿಸಿ ಹೋಗ್ಬಿಡಬೇಕು ಅಂತಾರೆ. हम आत्मा है, आत्मा के पास तो धन दौलत हीरे जवाहरत आदि कुछ भी नहीं है. ಇಲ್ಲಿ ಒಂದೇ ಒಂದು ಸ್ಮೃತಿ ಏನಂದರೆ, ನಾನು ಆತ್ಮ ಆಗಿದ್ದೇನೆ. ಆತ್ಮನ ಹತ್ತಿರ ಯಾವುದೇ ಪ್ರಕಾರದ ಧನ ಸಂಪತ್ತು ವಜ್ರ ವೈಡೂರ್ಯ ಏನೂ ಇಲ್ಲ ಅಂತಾರೆ. ಬಾಪ भी कहते हैं, देह सहित सब संबंध छोड़ो. आत्मा शरीर छोड़ती है तो सावकारी आदि सब खत्म हो जाती है. ಹೇಳ್ತಾರೆ ತಂದೆ ನಮಗೆ ಏನಂತ, ಮಕ್ಕಳೇ ದೇಹ ಸಹಿತವಾಗಿ ಎಲ್ಲ ಸಂಬಂಧವನ್ನು ಬಿಟ್ಟುಬಿಡಿ. ಯಾಕೆಂದರೆ ಆತ್ಮ ಶರೀರವನ್ನು ಬಿಡ್ತು ಅಂದರೆ ಸಾವಕಾರಿತನ ಸಮಾಪ್ತಿಯಾಗಿ ಹೋಗ್ಬಿಡ್ತು. ಎಷ್ಟಾದರೂ ಸಿರಿ ಸಂಪತ್ತು ಇರ್ಬೋದು, ನಾಳೆ ಆತ್ಮ ಶರೀರ ಬಿಟ್ಟು ಹೋಗುವಾಗ ಏನಾದರೂ ಇಲ್ಲಿ ಸಿರಿ ಸಂಪತ್ತನ್ನು ತೊಗೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾಕೆಂದರೆ ಆತ್ಮ ಈ ಜಗತ್ತಿಗೆ ಬಂದು ಏನೇನು ಪಡ್ಕೊಂಡಿದೆನೋ ಅದನ್ನು ಇದೇ ಜಗತ್ತಲ್ಲಿನೇ ಬಿಟ್ಟು ಹೋಗ್ತದೆ. ಈ ಜಗತ್ತಿಗೆ ಬಂದು ಪಡ್ಕೊಂಡಿದ್ದು ಯಾವುದೋ ಅಂಶ ಮಾತ್ರವನ್ನು ಅದು ತೊಗೊಂಡು ಹೋಗೋದಿಲ್ಲ. ಉದಾಹರಣೆಗೆ ನಾವು ನೋಡೋದಾದರೆ, ಫಸ್ಟ್ ಈ ಆತ್ಮ ಈ ಜಗತ್ತಲ್ಲಿ ಸಾಕಾರಿ ಲೋಕದಲ್ಲಿ ಪಡ್ಕೊಂಡಿದ್ದು ತನ್ನ ದೇಹವನ್ನು, ಸ್ವತಃ ತನ್ನ ದೇಹವನ್ನೇ ತಾನು ತೊಗೊಂಡು ಹೋಗಂಗಿಲ್ಲ. ಅದು ಆತ್ಮ ದೇಹವನ್ನು ಇಲ್ಲೇ ಬಿಡುತ್ತದೆ. ಆಮೇಲೆ ಈ ಜಗತ್ತಿಗೆ ಬಂದ ಮೇಲೇ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲ ಸಂಬಂಧ ಪಡ್ಕೊಂಡಿದ್ದು. ಹಾಗಾದರೆ ನಾಳೆ ಹೋಗುವಾಗ ಈ ಸಂಬಂಧ ಯಾವುದಾದ್ರೂ ಬರ್ತದ? ಈ ಸಂಬಂಧಿಕರು ಯಾರೂ ಸಹ ಬರೋದಿಲ್ಲ. ಆತ್ಮ ಈ ಜಗತ್ತಿಗೆ ಬಂದ ಮೇಲೇ ಮಹಲ್ ಮಾಡಿ ಗಾಡಿ ವಿದ್ಯೆ ಉದ್ಯೋಗ ಎಲ್ಲ ಪಡ್ಕೊಂಡಿದ್ದು, ಧನ ಸಂಪತ್ತು. ನಾಳೆ ಹೋಗುವಾಗ ಏನಾದರೂ ಸಹ ಮಹಲ್ ಮಾಡಿ ಗಾಡಿ ತೊಗೊಂಡು ಹೋಗ್ತದ? ಯಾವುದೂ ತೊಗೊಂಡು ಹೋಗೋದಿಲ್ಲ. ಯಾವುದ್ಯಾವುದನ್ನು ಈ ಜಗತ್ತಿಗೆ ಬಂದು ಪಡ್ಕೊಂಡಿದ್ದೀವಿ ಅದೆಲ್ಲವನ್ನು ಆತ್ಮ ಇಲ್ಲಿಯೇ ಬಿಟ್ಟು ಹೋಗ್ತದೆ. ಅದಕ್ಕೋಸ್ಕರ ತಂದೆ ಅಂತಾರೆ, ಇಲ್ಲಿ ಬಂದು ಏನು ಸಾಹುಕಾರಿತನ ಸಿಕ್ಕಿದೆ ಅದು ಇಲ್ಲಿದೆ ಸಮಾಪ್ತಿ ಆಗ್ತದೆ. ದೇಹ ಬಿಟ್ಟು ಹೋಗುವಾಗ ಇಲ್ಲಿಯ ಸಂಪತ್ತನ್ನು ತಗೊಂಡು ಹೋಗೋದಿಲ್ಲ. ಹೇಳ್ತಾರೆ, ಜಬ್ ನಯೇ ಸಿರ್ ಪಡ್ಕರ್ ಫಿರ್ धन कमावे या तो दान पुण्य अच्छा किया हो तो साहूकार के घर में जन्म लेंगे. ಮತ್ತೆ ಹೊಸ ವಿದ್ಯೆಯನ್ನು ಓದಿ ಧನವನ್ನು ಸಂಪಾದನೆ ಮಾಡಬೇಕು. ಇಲ್ಲ ಅಂದರೆ ಈ ಜನ್ಮದಲ್ಲಿ ಬಹಳ ದಾನ ಪುಣ್ಯವನ್ನು ಮಾಡಿದರೆ ಮುಂದೆ ಹೋಗಿ ಭಲೆ ಸಾಹುಕಾರ ಕುಟುಂಬದಲ್ಲಿ ಜನ್ಮವನ್ನು ಪಡ್ಕೊಳ್ತಾರೆ. कहते हैं ना, पास्ट के कर्मों का फल. ಅದಕ್ಕೆ ಹೇಳ್ತಾರೆ ತಾನೇ, ಹಿಂದಿನ ಜನ್ಮದ ಕರ್ಮದ ಫಲ. ಯಾವ ಪ್ರಕಾರದ ಕರ್ಮವನ್ನು ಮಾಡಿರ್ತಾರೋ ಅದೇ ಪ್ರಕಾರ ಜನ್ಮ ಪಡ್ಕೊಂಡಿರ್ತಾರೆ. ಒಳ್ಳೆಯ ಅಕ್ಷರ ದಾನ ಮಾಡಿ ಶಾಲೆಯನ್ನು ಕಟ್ಟಿಸಿದರೆ ವಿದ್ಯಾವಂತರಾಗ್ತಾರೆ. ಆಸ್ಪತ್ರೆಯನ್ನು ಕಟ್ಟಿಸಿ ಆರೋಗ್ಯ ದಾನ ಮಾಡಿದರೆ ಆರೋಗ್ಯವಂತರಾಗಿರ್ತಾರೆ. ಹಣ ದಾನವನ್ನು ಮಾಡಿದರೆ, ದಾನ ಪುಣ್ಯಾದಿಗಳನ್ನು ಮಾಡಿದರೆ ಸಾಹುಕಾರ ಕುಟುಂಬದಲ್ಲಿ ಜನ್ಮವನ್ನು ಪಡ್ಕೊಳ್ತಾರೆ. ಅದಕ್ಕೆ ಬಾಬಾ ಅಂತಾರೆ, ಹಿಂದಿನ ಜನ್ಮದ ಕರ್ಮದ ಫಲ ಇರ್ತದೆ ತಾನೇ. नॉलेज का दान किया होगा, वह कॉलेज धर्मशाला आदि बनाई है तो उसका फल मिलता है. परंतु अल्पकाल के लिए ಅಲ್ಲಿ ಅಷ್ಟೆಲ್ಲ ಏನು ನಾಲೆಜ್ ದಾನ ಮಾಡ್ತಾರೆ, ಧರ್ಮಶಾಲೆ ಶಾಲೆಗಳನ್ನು ಕಟ್ಟಿಸಿದ್ರು, ಅದರ ಫಲ ಸಿಗ್ತದೆ. ಎಷ್ಟಂದರೆ ಅಲ್ಪ ಕಾಲಕ್ಕಾಗಿ, ಅದು ಸಹ. ಯಹ ದಾನ ಪುಣ್ಯ ಯಹ ಕಿಯಾ ಜಾತಾ ಹೈ, ಸತ್ಯುಗ ಮೇ ನಹೀ ಕಿಯಾ ಜಾತಾ ಹೈ. ಈ ದಾನ ಪುಣ್ಯ ಮಾಡುವಂಥ ಸಿಸ್ಟಮ್ ಏನಿದೆ ಇದು ಕೇವಲ ಇಲ್ಲಿ ಮಾತ್ರ, ಸತ್ಯಯುಗದಲ್ಲಿ ಆ ರೀತಿ ಇರೋದಿಲ್ಲ ಅಂತಾರೆ ಬಾಬಾ. ಬಾಬಾ ಅಂತಾರೆ, ಸತ್ಯಯುಗದಲ್ಲಿ ದೇವತೆಗಳು ಅಷ್ಟ್ಯಾಕೆ ಸಾಹುಕಾರರಾದ್ರು ಅಂದರೆ ಅವ್ರು ಅಲ್ಲಿ ಏನಾದರೂ ದಾನ ಪುಣ್ಯಗಳನ್ನು ಮಾಡ್ತಾರ? ಇಲ್ಲ. ಈ ಸಂಗಮ ಯುಗದಲ್ಲಿ ಎಷ್ಟು ಜ್ಞಾನವನ್ನು ಧಾರಣೆ ಮಾಡಿ ದಾನವನ್ನು ಮಾಡಿರ್ತಾರೋ ಅದರ ಆಧಾರದ ಮೇಲೇ ಶ್ರೇಷ್ಠ ಪದವಿ ಪ್ರಾಪ್ತಿಯಾಗಿರ್ತದೆ. ಅದಕ್ಕೆ ಬಾಬಾ ಅಂತಾರೆ, ಸತ್ಯಯುಗದ ದೇವತೆಗಳೇನೋ ದಾನ ಪುಣ್ಯ ಮಾಡೋದಿಲ್ಲ ಅಂತಾರೆ. सत्युग में अच्छे ही कर्म होते हैं क्योंकि अभी का वर्षा मिला हुआ है.
वहाँ कोई का भी विकर्म होता नहीं क्योंकि रावण ही नहीं है. ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ವಿಕರ್ಮಗಳಾಗೋದಿಲ್ಲ ಅಲ್ಲಿ. ಯಾಕೆಂದರೆ ಅಲ್ಲಿ ರಾವಣನೇ ಇಲ್ಲ. ರಾವಣ ಅರ್ಥಾತ್ ಪಂಚವಿಕಾರಗಳು. 10 ತಲೆ ರಾವಣ ಅಂದರೆ ಸ್ತ್ರೀಯರಲ್ಲಿರುವಂಥ ಪಂಚವಿಕಾರ 5, ಪುರುಷರಲ್ಲಿರುವಂಥ ಪಂಚವಿಕಾರ 5. ಅದರ ಸಾಂಕೇತಿಕವಾಗಿಯೇ 10 ತಲೆಯ ರಾವಣ ತೋರಿಸ್ತಾರೆ. ಸತ್ಯಯುಗದಲ್ಲಿ ಸ್ತ್ರೀ ಪುರುಷ ಯಾರಲ್ಲೂ ಅಸುರಿ ಗುಣಗಳಿರಂಗಿಲ್ಲ, ವಿಕಾರಿ ಗುಣಗಳಿರಂಗಿಲ್ಲ. ದೇವಿ ದೇವತೆಗಳಲ್ಲಿ ಯಾವುದೇ ಪ್ರಕಾರದ ಮಾಯಾವಿ ಗುಣಗಳಿರೋದಿಲ್ಲ. ಹಾಗಾಗಿ ಅಲ್ಲಿ ಯಾರಿಂದಲೂ ವಿಕರ್ಮನೇ ಆಗಂಗಿಲ್ಲ ಅಂತಾರೆ ಬಾಬಾ. ಗರೀಬೋಂ ಕಾ ಭೀ ವಿಕರ್ಮ ನಹೀ ಬನೇಗಾ. ಬಾಬಾ ಅಂತಾರೆ ಇನ್ನು ಬಡವರದು ಸಹ ವಿಕರ್ಮಗಳು ಆಗೋದಿಲ್ಲ ಅಂತಾರೆ. ಇಲ್ಲಿ ನೋಡಿ यहाँ तो साकारों के भी विकर्म बनते हैं, तब तो यह बीमारियाँ जिद होते हैं. वहाँ विकार में जाते ही नहीं तो विकर्म कैसे बनेंगे. सारा मदार है कर्मों पर. ಮನುಷ್ಯನ ಸುಖ ದುಃಖ ಎಲ್ಲದಕ್ಕೂ ಮೂಲ ಆಧಾರ ಯಾವುದು ಅಂದರೆ ಕರ್ಮ. ಅವರವರ ಕರ್ಮದ ಅನುಸಾರವಾಗಿಯೇ ಆ ರೀತಿ ಅವರು ಭೋಗಿಸಬೇಕಾಗ್ತದೆ. यह माया रावण का राज्य है जो मनुष्य विकारी बन जाते हैं. बाप आकर पढ़ाते हैं निर्विकारी बनाने के लिए. ಈಗ ತಂದೆ ನಾವು ಮಕ್ಕಳನ್ನು ನಿರ್ವಿಕಾರಿಗಳನ್ನಾಗಿ ಮಾಡೋದಕ್ಕೆ ಶಿಕ್ಷಣವನ್ನು ಓದಿಸ್ತಿದ್ದಾರೆ, ತಿಳಿಸ್ತಾರೆ ಬಾಬಾ. ತಂದೆ ನಾವು ಮಕ್ಕಳಿಗೆ ಬಾಪ್ ಬೇಟು ಬಚ್ಚೋं को समझाते हैं कल्प कल्प तुम ही देवता बनते हो. ಮಕ್ಕಳೇ ಕಲ್ಪ ಕಲ್ಪಕ್ಕೂ ನೀವೇ ದೇವತೆಗಳಾಗ್ತೀರಿ ಅಂತಾರೆ. ಜಾನುವಾರು ಬನೆಂಗೆ ಕ್ಯಾ. ನಿಮ್ಮನ್ನು ಬಿಟ್ಟರೆ ಇನ್ಯಾವುದಾದ್ರೂ ಜಾನುವಾರು ಎಂದಾದರೂ ದೇವತೆ ಆಗಲಿಕ್ಕೆ ಸಾಧ್ಯ ಇದೆನಾ. ಮನುಷ್ಯ ಹಿ ಬಂತೆ ಹೇ ಅವ್ರು ಸಮಜ್ತೆ ಹೇ. ಬಾಬಾ ಅಂತಾರೆ ಈ ಜ್ಞಾನವನ್ನು ತಿಳ್ಕೊಳ್ಳೋದು ಸಹ ಮನುಷ್ಯರೇ, ಇನ್ನು ದೇವತೆಗಳಾಗೋದು ಸಹ ತಾವು ಮನುಷ್ಯರೇ. ಇನ್ನು ಲಕ್ಷ್ಮೀನಾರಾಯಣ को भी नाक कान आती है ಮನುಷ್ಯ ಹೇನಾ. ಲಕ್ಷ್ಮೀನಾರಾಯಣ ಅಂದರೆ ಏನು, ಅವ್ರಿಗೂ ಅದೇ ರೀತಿ ಕಿವಿ ಕಣ್ಣು ಮೂಗು ಎಲ್ಲ ಇದೆ, ಅವರು ಮನುಷ್ಯರೇ ತಾನೇ. ಪರಂತು दैवी गुण वाले इसलिए इनको देवता कहा जाता है. ಅವ್ರಿಗೂ ಅದೇ ಮೂಗು ಬಾಯಿ ಕಿವಿ ಇದೆ, ಆದರೆ ಮತ್ತು ಅವ್ರನ್ನ ಯಾಕೆ ದೇವತಾ ಅಂತಾರೆ, ನಮಗೆ ಯಾಕೆ ಮನುಷ್ಯರಂತ ಹೇಳ್ತಾರೆ ಅಂದರೆ ಅವರಲ್ಲಿ ದೈವಿ ಗುಣ ಇದೆ ತಾನೇ. ದೈವಿ ಗುಣದ ಆಧಾರದ ಮೇಲೆ ಅವರನ್ನು ದೇವತಾ ಅಂತ ಹೇಳಲಾಗ್ತದೆ. यह ऐसा सुंदर देवता कैसे बनते हैं फिर कैसे गिरते हैं इस चक्र का तुमको मालूम पड़ गया है. ಬಾಬಾ ಅಂತಾರೆ ಇವರು ಈ ರೀತಿ ಸುಂದರ ದೇವತೆಗಳು ಹೇಗಾಗ್ತಾರೆ, ಆಮೇಲೆ ಹೇಗೆ ಕೆಳಗಿಳಿತಾ ಬರ್ತಾರೆ, ಇದೆಲ್ಲ ಚಕ್ರದ ಬಗ್ಗೆ ಈಗ ತಾವು ಮಕ್ಕಳಿಗೆ ಗೊತ್ತಾಗಿದೆ. ಜೋ ವಿಚಾರ ಸಾಗರ ಮಂಥನ್ ಕರ್ತೆ ಹೋಂಗೆ ಉनको ಧಾರಣಾ ಭೀ ಅಚ್ಚಿ ಹೋಗಿ. ಮತ್ತೆ ಪುನಃ ನೆನಪು ಮಾಡಿಸ್ಕೊಡ್ತಾರೆ ಬಾಬಾ. ಯಾರಿಗೆಲ್ಲ ಈ ಜ್ಞಾನ ಗೊತ್ತಿದೆ, ಆದರೆ ಗೊತ್ತಿರುವಂಥ ಈ ಜ್ಞಾನವನ್ನು ಯಾರು ವಿಚಾರ ಸಾಗರ ಮಂಥನ ಮಾಡ್ತಾರೋ ಅವರಿಗೆ ಚೆನ್ನಾಗಿ ಧಾರಣೆಯೂ ಆಗ್ತದೆ. ವಿಚಾರ ಸಾಗರ ಮಂಥನ ಹಿ ನಹಿ ಕರ್ತೆ ತೋ ಬುದ್ಧು ಬಂದ್ಬಿಡ್ತೆ. ವಿಚಾರ ಸಾಗರ ಮಂಥನ ಮಾಡೋದಿಲ್ಲ ಅಂದರೆ ಬುದ್ಧುಗಳಾಗಿ ಬಿಡ್ತಾರೆ. ಮುರುಳಿ ಚಲಾನೆ ವಾಲೆಗೂ ವಿಚಾರ ಸಾಗರ ಮಂಥನ ಚಲ್ತಾ रहेगा. ಯಾರು ಮುರುಳಿ ನಡೆಸೋರು ಇರ್ತಾರೋ ಬಾಬಾ ಅಂತಾರೆ ಅವ್ರದ್ದು ವಿಚಾರ ಸಾಗರ ಮಂಥನ ನಡೀತಾ ಇರ್ತದೆ. ಇಸ್ ಟಾಪಿಕ್ ಪರ್ ಯಾ ಸಮझाना है, ಈ ಟಾಪಿಕ್ ಮೇಲೆ ಈ ರೀತಿ ತಿಳಿಸ್ಬೇಕು ಅಂತ ಆಟೋಮೆಟಿಕಲಿ ವಿಚಾರ ಸಾಗರ ಮಂಥन चलता है. फलाने आने वाले हैं उनको भी उल्लास से समझाएंगे. ಬಾಬಾ ಅಂತಾರೆ ಯಾರಾದರೂ ಇಂಥವ್ರು ಬರೋರು ಇದ್ದಾರೆ ಅಂದರೆ ಎಷ್ಟು ಉಲ್ಲಾಸದಿಂದ ತಿಳಿಸಲಾಗ್ತದೆ. हो सकता है कुछ समझ जाए, भाग्य पर है. कोई झट निश्चय करेंगे कोई नहीं करेंगे. उम्मीद रखी जाती है ना. ಭಲೆ ಹೇಳುವಾಗ ಕೆಲವರು ಕೂಡಲೇ ತಿಳ್ಕೊಳ್ತಾರೆ, ಕೆಲವರು ತಿಳ್ಕೊಳ್ಳೋದಿಲ್ಲ. ಆದರೂ ನಾವು ಮಾತ್ರ ಒಳಗಡೆ ಭರವಸೆಯನ್ನು ಇಟ್ಕೊಳ್ಳೇಬೇಕು ತಾನೇ. ಇಲ್ಲ ಇವ್ರು ತಿಳ್ಕೊಂಡೇ ತಿಳ್ಕೊಳ್ತಾರೆ ಅಂತ ಇವ್ರದ್ದು ಭಾಗ್ಯದಲ್ಲಿ ಇದೆ. ಬಾಬಾ ಅಂದರೆ ಈ ರೀತಿ ಉಮ್ಮಿದಂತೂ ಇಟ್ಕೊಳ್ಳಾಗ್ತದೆ ಅಂತಾರೆ ಬಾಬಾ. ತಿಳಿಸ್ತಾರೆ ಬಾಬಾ ಅಭಿ ನಹಿ ತೋ ಆಗೆ ಚಲ್ಕರ್ ಸಮझेंगे ಜರೂರ್. ಭಲೆ ಈಗಲ್ಲ ಅಂದರೂ ಮುಂದೆ ಹೋದಂತೆ ಆದರೂ ಖಂಡಿತವಾಗಿ ತಿಳ್ಕೊಳ್ತಾರೆ. ಉಮ್ಮೀದ್ ರಖನಿ ಚಾಹಿಯೇ. ಮನುಷ್ಯನ ಕೊನೆಯ ಉಸಿರಿರೋವರೆಗೂ ನಾವು ಭರವಸೆಯನ್ನು ಇಟ್ಟುಕೊಳ್ಳೇಬೇಕು. ಎಂದಿಗೂ ಭರವಸೆಯನ್ನು ಕಳ್ಕೋಬೇಡಿ ಅಂತಾರೆ ತಂದೆ.
ಉಮ್ಮೀದ್ ರಖನಾ ಮಾನ ಸರ್ವಿಸ್ ಕಾ ಶೌಕ್ ಹೇ. ಉಮ್ಮೀದ್ ಇಟ್ಕೊಳ್ಳೋದು ಅಂದರೆ ಅರ್ಥ ಸರ್ವಿಸಿನ ಆಸಕ್ತಿ ಇದೆ. ಥಕ್ನಾ ನಹಿ ಹೇ. ಬಾಬಾ ಅಂತಾರೆ ಎಂದೂ ಸಹ ನೀವು ಸುಸ್ತಾಗಲಿಕ್ಕೆ ಹೋಗಬೇಡಿ ಅಂತಾರೆ ಬಾಬಾ. ತುಮ್ ಜಾನ್ತೆ ಹೋ ಅಲ್ಫ್ ಕೋ ಯಾದ್ ಕರ್ನಾ ಹೇ. ಅಲ್ಫ್ ಕೋ ಯಾದ್ ಕರ್ನೆ ಸೆ ಬಾದಶಾಹಿ ಮಿಲ್ತಿ ಹೇ. ತಾವು ಮಕ್ಕಳಿಗೆ ಗೊತ್ತಿದೆ ಅಲ್ಫ್ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಯಾಕೆಂದರೆ ತಂದೆಯನ್ನು ನೆನಪು ಮಾಡೋದ್ರಿಂದನೇ ಬಾದಶಾಹಿನೂ ಸಿಗ್ತದೆ. ಜಬ್ ಬಿ ತುಮಕೋ ಕೋಯಿ ಮಿಲೆ ಬೋಲೋ ಅಲ್ಫ್ ಅಲ್ಲಾಹ್ ಕೋ ಯಾದ್ ಕರೋ. ಯಾರೇ ನಮಗೆ ಸಿಗಲಿ ಅವ್ರಿಗೆ ಹೇಳಬೇಕಂತಾರೆ ಬಾಬಾ, ಅಲ್ಫ್ ತಂದೆಯನ್ನು ಅಥವಾ ಅಲ್ಲಾಹನನ್ನು ನೆನಪು ಮಾಡಿರಿ. ಯಾಕೆಂದರೆ ಅಲ್ಫ್ ಕೋಹಿ ಊಂಚಾ ಕಹ ಜಾತಾ ಹೇ. ಅಲ್ಫ್ ಅಲ್ಲಾಹನಿಗೆ ಶ್ರೇಷ್ಠ ಅಂತ ಹೇಳಲಾಗ್ತದೆ. ಅಂಗೂಲಿಸೆ ಅಲ್ಫ್ ಕಾ ಇಶಾರ ಕರ್ತೆ ಹೇನ. ಬೆರಳಿನಿಂದ ಪರಮಾತ್ಮನಿಗೆ ಹೆಂಗೆ ಸನ್ನೆ ಮಾಡಿ ತೋರಿಸ್ತಾರೆ, ಮೇಲೇ ಈ ರೀತಿ ಇಶಾರ ಮಾಡಿ ತೋರಿಸ್ತಾರೆ ತಾನೇ. ಅಲ್ಫ್ ಕೋ ಏಕ್ ಭಿ ಕಹ ಜಾತಾ ಹೇ, ಏಕ್ ಹಿ ಭಗವಾನ್ ಹೇ, ಬಾಕಿ ಸಬ್ ಬಚ್ಚೆ ಹೇ. ಅಲ್ಫ್ ಅಂತ ಹೇಳೋದು ಕೇವಲ ಒಬ್ಬನಿಗೆ ಮಾತ್ರ, ಭಗವಂತ ಒಬ್ಬರೇ ಆಗಿದ್ದಾರೆ, ಉಳಿದವರೆಲ್ಲರೂ ಸಹ ಮಕ್ಕಳಾಗಿದ್ದಾರೆ. ಬಾಪ್ ತೋ ಸದೈವ್ ಅಲ್ಫ್ ಹಿ ರಹತೆ ಹೇ. ತಂದೆ ಮಾತ್ರ ಸದೈವ ಅಲ್ಫ ಆಗಿಯೇ ಇರ್ತಾರೆ ಅಂತಾರೆ ಬಾಬಾ, ತಿಳಿಸ್ತಾರೆ ಬಾಬಾ. बाबा में जो ज्ञान है वह अभी ही इमर्ज होता है. इनके लिए कहते हैं सारा सागर शाही बनाओ तो भी पूरा नहीं होगा. ತಂದೆಯಲ್ಲಿ ಏನೇನು ಜ್ಞಾನ ಇದೆ ಅದೆಲ್ಲವೂ ಈಗ ಸಂಗಮ ಯುಗದಲ್ಲಿಯೇ ಇಮರ್ಜ್ ಆಗ್ತದೆ. ಅದಕ್ಕೋಸ್ಕರ ಹೇಳಲಾಗ್ತದೆ ಸಮಸ್ತ ಸಮುದ್ರವನ್ನು ಶಾಹಿಯನ್ನಾಗಿ ಮಾಡಿ, ಗಿಡ ಮರಗಳನ್ನು ಲೇಖನಿಯನ್ನಾಗಿ ಮಾಡಿ, ಆಕಾಶ ಭೂಮಿಯನ್ನು ಕಾಗದ ಮಾಡಿ ಬರೆದ್ರೂ ಪರಮಾತ್ಮನ ಜ್ಞಾನ ಪೂರಾ ನಹಿ ಹೋಗ. ಯಾಕೆಂದರೆ ಅಷ್ಟು ಪರಮಾತ್ಮ ಜ್ಞಾನ ಸಾಗರ ಆಗಿದ್ದಾರೆ. ಅವನ ಜ್ಞಾನಕ್ಕೆ ಅಂತ್ಯ ಅನ್ನೋದು ಇಲ್ಲವೇ ಇಲ್ಲ. अच्छा मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. धारणा के लिए मुख्य सार, अपने हर्षित मुखड़े से बाप का नाम बाला करना है. तಮ್ಮ ಹರ್ಷಿತ ಮುಖದಿಂದ ತಂದೆ ಹೆಸರನ್ನು ಪ್ರಸಿದ್ಧ ಮಾಡಬೇಕಾಗಿದೆ. ಜ್ಞಾನರತ್ನ ಹಿ ಸುನ್ನೆ और ಸುನಾನೆ ಹೇ. ಜ್ಞಾನರತ್ನಗಳನ್ನೇ ಕೇಳಬೇಕು ಮತ್ತು ತಿಳಿಸಬೇಕು. ಗಲೆ ಮೇ ಜ್ಞಾನ ರತ್ನೋं की ಮಾಲಾ ಪಡಿ ರಹಿಯೇ. ಕೊರಳಲ್ಲಿ ಜ್ಞಾನರತ್ನಗಳ ಮಾಲೆ ಇರಬೇಕು. ಅಸುರಿ ಅವಗುಣಕ್ಕೂ ನಿಕಾಲ್ ದೇನಾ ಹೇ. ಅಸುರಿ ಅವಗುಣಗಳನ್ನು ತೆಗೆಯಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ಸರ್ವಿಸ್ ಮೇ ಕಬ್ಬಿ ಥಕ್ನಾ ನಹಿ ಹೇ. ಸರ್ವಿಸ್ನಲ್ಲಿ ಎಂದಿಗೂ ಸುಸ್ತಾಗಬಾರದು. ಉಮ್ಮೀದ್ ರಖ್ ಶೌಕ್ ಸೆ ಸರ್ವಿಸ್ ಕರ್ನಿ ಹೇ. ಭರವಸೆಯನ್ನು ಇಟ್ಟುಕೊಂಡು ಆಸಕ್ತಿಯಿಂದ ಸರ್ವಿಸನ್ನು ಮಾಡಬೇಕಾಗಿದೆ. ವಿಚಾರ ಸಾಗರ ಮಂಥನ್ ಕರ್ ಉಲ್ಲಾಸ್ ಮೇ ರಹನಾ ಹೇ. ವಿಚಾರ ಸಾಗರ ಮಂಥನ ಮಾಡಿ ಉಲ್ಲಾಸದಲ್ಲಿರಬೇಕಾಗಿದೆ. वरदान, स्नेह के रिटर्न में समानता का अनुभव करने वाले सर्वशक्ति संपन्न भव. ಸ್ನೇಹದ ರಿಟರ್ನಲ್ಲಿ ಸಮಾನತೆಯ ಅನುಭವ ಮಾಡುವಂತಹ ಸರ್ವಶಕ್ತಿ ಸಂಪನ್ನ ಭವ. ವಿಸ್ತಾರವಾಗಿ ತಿಳಿಸ್ತಾರೆ ಬಾಬಾ. जो बच्चे बाप के स्नेह में सदा समाये हुए रहते हैं उन्हें स्नेह के रिस्पॉन्स में बाप समान बनने का वरदान प्राप्त हो जाता है. ಯಾವ ಮಕ್ಕಳು ಸ್ನೇಹದಲ್ಲಿ ಸದಾ ಸಮಾವೇಶ ಆಗಿರ್ತಾರೋ ಅವರಿಗೆ ಸ್ನೇಹದ ರೆಸ್ಪಾನ್ಸ್ ಆಗಿ ತಂದೆ ಸಮಾನ ಆಗುವ ವರದಾನ ಪ್ರಾಪ್ತಿಯಾಗ್ತದೆ. जो सदा स्नेहयुक्त और योगयुक्त है वह सर्व शक्तियों से संपन्न स्वतः बन जाते हैं. ಯಾರು ಸದಾ ಸ್ನೇಹಯುಕ್ತ ಯೋಗಯುಕ್ತ ಇದ್ದಾರೆ ಅವರು ಸರ್ವಶಕ್ತಿಗಳಲ್ಲಿ ಸಂಪನ್ನ ಸ್ವತಃ ಆಗ್ತಾರೆ. ಸರ್ವಶಕ್ತಿಯ ಸದಾ ಸಾಥ್ ಹೇ ತೋ ವಿಜಯ ಹುಯಿ ಪಡಿ ಹೇ. ಸರ್ವಶಕ್ತಿಗಳು ಸದಾ ಜೊತೆ ಇದ್ದಾಗ ವಿಜಯ ಆಗಿಯೇ ಇದೆ.
जिन्हें स्मृति रहती कि सर्वशक्तिवान बाप हमारा साथी है, वह कभी किसी भी बात से विचलित नहीं हो सकते. ಯಾರಿಗೆ ಸ್ಮೃತಿ ಇರ್ತದೋ ಸರ್ವಶಕ್ತಿವಂತ ತಂದೆ ನಮ್ಮ ಜೊತೆಗಾರ ಆಗಿದ್ದಾರೆ, ಸರ್ವಶಕ್ತಿವಂತ ತಂದೆ ನಮ್ಮ ಜೊತೆಗಾರ ಆಗಿದ್ದಾರೆ ಅನ್ನುವಂಥ ಸ್ಮೃತಿ ಇರೋರಿಗೆ ಎಂದಿಗೂ ಯಾವ ಮಾತಿನಲ್ಲೂ ಅವರು ವಿಚಲಿತ ಆಗೋದಿಲ್ಲ. स्लोगन. पुरुषार्थी जीवन में जो सदा संतुष्ट और खुश रहने वाले हैं वही खुश नसीब है. ಪುರುಷಾರ್ಥಿ ಜೀವನದಲ್ಲಿ ಯಾರು ಸದಾ ಸಂತುಷ್ಟ ಮತ್ತು ಖುಷಿಯಲ್ಲಿರುವವರಿದ್ದಾರೆ ಅವರೇ ಖುಷ್ ನಸೀಬ್ ಆಗಿದ್ದಾರೆ. ಇವತ್ತು ಬಾಬಾ ತಿಳಿಸಿದ್ದಾರೆ ತಾನೇ, ಅಲ್ಪನನ್ನು ನೆನಪು ಮಾಡಿರಿ ಆವಾಗ ಬಾದಶಾಹಿ ಸಿಕ್ಬಿಡ್ತದೆ. ಅಲ್ಫ್ ಅಂತ ಅಲ್ಲಾಹನಿಗೆ ಹೇಳಲಾಗ್ತದೆ, ಅಲ್ಫ್ ಒಬ್ಬರೇ ಆಗಿದ್ದಾರೆ ಅಂಥೇಳಿ. ಹಾಗಾದರೆ ಈಗ ತಂದೆಯನ್ನು ನೆನಪು ಮಾಡೋಣ. ಓಂ ಶಾಂತಿ. ಜ್ಯೋತಿ ಸ್ವರೂಪನಾದ ನಾನಾತ್ಮ, ಪಾಯಿಂಟ್ ಆಫ್ ಲೈಟ್, ಪ್ರಕಾಶಮಯ ಜ್ಯೋತಿ, ನಾನಾತ್ಮ ಅವಿನಾಶಿ ಚೈತನ್ಯ ಶಕ್ತಿಯಾಗಿದ್ದೇನೆ. ನಾನಾತ್ಮ ಶಾಂತ ಸ್ವರೂಪನಾಗಿದ್ದೇನೆ. ನಾನಾತ್ಮನ ಸ್ವಧರ್ಮವೇ ಶಾಂತಿಯಾಗಿದೆ. ನಾನಾತ್ಮ ಮೂಲತಃ ಶಾಂತಿಯ ಧಾಮದ ನಿವಾಸಿ, ಶಾಂತಿಯ ಸಾಗರನ ಸಂತಾನ. ಶಾಂತ ಸ್ವರೂಪನಾದ ನಾನಾತ್ಮ ದೇಹದ ಸಂಬಂಧ, ವಸ್ತು, ಪದಾರ್ಥ, ವೈಭವ ಎಲ್ಲ ಬಂಧನಗಳಿಂದ ಮುಕ್ತನಾದ ಸ್ವತಂತ್ರ ಶಕ್ತಿ, ಡಬಲ್ ಲೈಟ್. ಈ ದೇಹದಿಂದ ಡಿಟ್ಯಾಚ್ ಆಗಿ ನಾನಾತ್ಮ ನನ್ನ ಮೂಲ ಮನೆ ಪರಮಧಾಮಕ್ಕೆ ಹೋಗುತ್ತಿದ್ದೇನೆ. ಕೆಂಪು ಹೊಂಬಣ್ಣದಿಂದ ಕೂಡಿರುವ ಪ್ರಕಾಶಮಯ ಲೋಕ. ಈ ಲೋಕವನ್ನು ಪ್ರವೇಶಿಸುತ್ತಿದ್ದಂತೆಯೇ ಸುತ್ತಲೂ ಅಪಾರವಾದ ಶಾಂತಿಯೇ ಶಾಂತಿ. ಸಂಪೂರ್ಣ ಶಬ್ದಾತೀತ ಲೋಕ, ಕಂಪ್ಲೀಟ್ ಪಿನ್ ಡ್ರಾಪ್ ಸೈಲೆನ್ಸ್. ಈ ಶಾಂತಿಯ ಧಾಮದಲ್ಲಿ ಶಾಂತಿಯ ಸಾಗರ ಪರಂಜ್ಯೋತಿ ಸ್ವರೂಪ ಶಿವ ತಂದೆಯಿಂದ ಶಾಂತಿಯ ಅಲೆಗಳು ಹರಿದು ಬರುತ್ತಿವೆ. ಆ ಅಲೆಗಳು ನನ್ನನ್ನು ಶಾಂತಿಯ ಸಾಗರನ ಸಮ್ಮುಖಕ್ಕೆ ಕರೆದೊಯ್ಯುತ್ತಿದೆ. ನಾನಾತ್ಮ ಶಾಂತಿಯ ಸಾಗರನ ಸಮ್ಮುಖದಲ್ಲಿ ಅಪಾರವಾದ ಶಾಂತಿಯ ಅನುಭೂತಿ ಮಾಡುತ್ತಿದ್ದೇನೆ. ತಂದೆಯಿಂದ ಅಪಾರವಾದ ಶಾಂತಿಯ ಶಕ್ತಿಯನ್ನು
ನನ್ನಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಿದ್ದೇನೆ. ನಾನಾತ್ಮನಲ್ಲಿ ಶಾಂತಿಯ ಕ್ಷೇತ್ರ ಭರ್ಪೂರಾಗುತ್ತಿದೆ. ಶಾಂತಿಯ ಶಕ್ತಿಯಿಂದ ಭರ್ಪೂರ್ ಗಂಗಾನಾಗಿ ನನ್ನಿಂದ ಶಾಂತಿಯ ಕಿರಣಗಳು ಹೊರಹೊಮ್ಮುತ್ತಾ ಹೊರಚೆಲ್ಲುತ್ತಾ ಸಂಪೂರ್ಣ ಭೂಲೋಕವನ್ನು ಆವರಿಸಿದೆ. ವಿಶ್ವದ ಪ್ರತಿಯೊಂದು ಮೂಲೆಗೂ ಪ್ರತಿಯೊಂದು ದೇಶಕ್ಕೂ ಶಾಂತಿಯ ಪ್ರಕಂಪನಗಳ ಸಿಂಚನವಾಗುತ್ತಿದೆ. ಎಲ್ಲರ ಮನೆಗೂ ಮನಕ್ಕೂ ಶಾಂತಿಯ ಅನುಭೂತಿಯಾಗುತ್ತಿದೆ. ಸಮಸ್ತ ವಿಶ್ವದಾದ್ಯಂತ ಎಲ್ಲೆಡೆ ಶಾಂತಿಯೇ ಶಾಂತಿ ತುಂಬಿಕೊಂಡಿದೆ. ಎಲ್ಲರ ತನುವು ಶಾಂತ, ಮನವೂ ಶಾಂತ, ವಾತಾವರಣವು ಶಾಂತಮಯವಾಗಿದೆ. ಸಂಪೂರ್ಣ ಶಾಂತಿಯೇ ಶಾಂತಿ, ಶಾಂತಿಯೇ ಶಾಂತಿ, ಶಾಂತಿಯೇ ಶಾಂತಿ. ಶಾಂತಿಯ ಶಕ್ತಿಯಿಂದ ಭರ್ಪೂರಾದ ನಾನಾತ್ಮ ತಂದೆಯಿಂದ ವಿದಾಯವನ್ನು ಪಡೆದು ಈ ಸಾಕಾರ ಜಗತ್ತಿಗೆ ಮರಳುತ್ತಿದ್ದೇನೆ. ಸಾಕಾರಿ ತನುವಿನಲ್ಲಿ ಭೃಕುಟಿಯ ಮಧ್ಯದಲ್ಲಿ ವಿರಾಜಮಾನನಾಗಿದ್ದೇನೆ. ಓಂ ಶಾಂತಿ. ಸದಾ ಖುಷಿಯಲ್ಲಿ ತೇಲುತ್ತಾ ಸಾಗಿರಿ, ಸದಾ ಖುಷಿಯಲ್ಲಿ ತೇಲುತ್ತಾ ಸಾಗಿರಿ. ನಿಮ್ಮ ನಗು ಮೊಗದೆ ಖುಷಿಯ ಅಲೆಯ ಹರಡಿರಿ, ನಿಮ್ಮ ನಗು ಮೊಗದೆ ಖುಷಿಯ ಅಲೆಯ ಹರಡಿರಿ. ನಲಿಯುತ್ತ ಹಾಡಿ ಖುಷಿಯ ಸವಿಗಾನವ, ನಲಿಯುತ್ತ ಹಾಡಿ ಖುಷಿಯ ಸವಿಗಾನವ. ಅನುಕ್ಷಣವೂ ಶಿವ ತಂದೆಯ ಮಿಲನ ಮಾಡಿರಿ, ಅನುಕ್ಷಣವೂ ಶಿವ ತಂದೆಯ ಮಿಲನ ಮಾಡಿರಿ. ಸದಾ ಖುಷಿಯಲ್ಲಿ ತೇಲುತ್ತಾ ಸಾಗಿರಿ. ಖುಷಿಯ ಮಳೆ ತರಿಸಿಹುದು ಶಿವಜ್ಞಾನವು. ಈ ಜಗದೇ ಮುಸುಕಿಹುದು ಅಜ್ಞಾನವು, ಖುಷಿಯ ಮಳೆ ತರಿಸಿಹುದು ಶಿವಜ್ಞಾನವು. ಭಗವಂತನ ಮಿಲನದ ಸೌಭಾಗ್ಯವು, ಭಗವಂತನ ಮಿಲನದ ಸೌಭಾಗ್ಯವು. ಈ ಸಂಗಮದ ಸಮಯವೇ ಬಹುಮೂಲ್ಯವು. ಸದಾ ಖುಷಿಯಲ್ಲಿ ತೇಲುತ್ತಾ ಸಾಗಿರಿ, ನಿಮ್ಮ ನಗು ಮೊಗದೆ ಖುಷಿಯ ಅಲೆಯ ಹರಡಿರಿ. ಸದಾ ಖುಷಿಯಲ್ಲಿ ತೇಲುತ್ತಾ ಸಾಗಿರಿ.
ಪಾತ್ರವನು ತನ್ನದೇ ನಿಶ್ಚಿತವಾದ ಪ್ರಿಯ ಪಾತ್ರವನು ಪ್ರತಿಯಾತ್ಮನು ತಾನು ಅಭಿನಯಿಸುವನು ತನ್ನದೇ ನಿಶ್ಚಿತವಾದ ಪ್ರಿಯ ಪಾತ್ರವನು ಪರಮಾತ್ಮನಿಗೆ ಪ್ರಿಯವೋ ಈ ನಾಟಕವೋ ಪರಮಾತ್ಮನಿಗೆ ಪ್ರಿಯವೋ ಈ ನಾಟಕವೋ ಪ್ರತಿ ಕ್ಷಣದಲ್ಲೂ ಕಲ್ಯಾಣವೇ ಅಡಗಿಹುದು ನಲಿಯುತ್ತ ಹಾಡಿ ಖುಷಿಯ ಸವಿಗಾನವ ಅನುಕ್ಷಣವೂ ಶಿವ ತಂದೆಯ ಮಿಲನ ಮಾಡಿರಿ ಸದಾ ಖುಷಿಯಲ್ಲಿ ತೇಲುತ್ತಾ ಸಾಗಿರಿ ಜೀವಾತ್ಮರು ಬೇಡಿಹರು ಹರಿ ಪ್ರೀತಿಯ ಪರಮಾತ್ಮನು ನೀಡಿಹ ಅವಿನಾಶಿ ಪ್ರಾಪ್ತಿಯ ಜೀವಾತ್ಮರು ಬೇಡಿಹರು ಹನಿ ಪ್ರೀತಿಯ ಪರಮಾತ್ಮನು ನೀಡಿಹ ಅವಿನಾಶಿ ಪ್ರಾಪ್ತಿಯ ಸ್ವಚಿಂತನೆ ಉನ್ನತಿಯ ಸೋಪಾನವೋ ಸ್ವಚಿಂತನೆ ಉನ್ನತಿಯ ಸೋಪಾನವೋ ಶುಭ ಚಿಂತನೆಯೇ ಖುಷಿಯ ಅಡಿಪಾಯವು ಸದಾ ಖುಷಿಯಲ್ಲಿ ತೇಲುತ್ತಾ ಸಾಗಿರಿ ನಿಮ್ಮ ನಗು ಮೊಗದೆ ಖುಷಿಯ ಅಲೆಯ ಹರಡಿರಿ ನಲಿಯುತ್ತ ಹಾಡಿ ಖುಷಿಯ ಸವಿಗಾನವ ಅನುಕ್ಷಣವೂ ಶಿವ ತಂದೆಯ ಮಿಲನ ಮಾಡಿರಿ ಸದಾ ಖುಷಿಯಲ್ಲಿ ತೇಲುತ್ತಾ ಸಾಗಿರಿ ಓಂ ಶಾಂತಿ ಓಂ ಶಾಂತಿ